ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಮೇ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಕೃಷ್ಣ ಪಕ್ಷದ ತೃತೀಯ ತಿಥಿ ಜ್ಯೇಷ್ಠ ನಕ್ಷತ್ರ ಸಿದ್ಧಯೋಗ ವಣಿಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ಜೀವನದಲ್ಲಿ ಕೆಲವೊಮ್ಮೆ ನಾವು ಗೊತ್ತೋ ಗೊತ್ತಿಲ್ಲದೆಯೋ ಕುರಿಗಳ ಮಂದೆಯಲ್ಲಿ ಬದುಕುತ್ತೇವೆ. ನಾವೆಲ್ಲರೂ ನಮಗೇ ಗೊತ್ತಿಲ್ಲದೆ ಒಂದು ಸಿಂಹದಂತ ಪ್ರಕೃತಿ ಇದೆ, ಸಿಂಹದಷ್ಟು ಶಕ್ತಿ ಇದೆ, ಚೈತನ್ಯವಿದೆ, ಬಲವಿದೆ, ಧೈರ್ಯವಿದೆ. ಗೊತ್ತಿಲ್ಲ ನಾವು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಬದುಕು ನಾವು ಎಲ್ಲೋ ಒಂದು ಮೂರಾ ಬಟ್ಟೆ ಮಾಡ್ಕೊಬಿಟ್ಟಿದ್ದೇವೆ. ಅದಕ್ಕೊಂದು ನಿಜವಾದದ್ದು ನೋಡಿ, ಪುಟ್ಟ ಕತೆ ನಮ್ಮ ಗುರುಗಳು ಹೇಳೋರು. ಒಂದು ಸಿಂಹದ ಮರಿ ತನ್ನ ತಾಯಿ ಜೊತೆಲಿ ಇರ್ಬೇಕಾದ್ರೆ ಒಮ್ಮೆ ಏನೋ ಒಂದು ಬಿರುಗಾಳಿ ಮಳೆ ತಪ್ಪಿ ಹೋಗ್ಬಿಡುತ್ತೆ. ಜೋರಾಗಿ ಕೊಚ್ಕೊಂಡು ಹೋಗಿ ಎಲ್ಲೋ ಒಂದು ತೀರದ ಕಡೆ ಬಿಸೋಗುತ್ತೆ. ಪುಟ್ಟ ಪಾಪು ಅದಕ್ಕೇನೂ ಗೊತ್ತಿಲ್ಲ. ಆಡ್ತಾ ಅಮ್ಮನ ಜೊತೆ ಹಾಲು ಕುಡಿತಾ ಬದುಕು. ಅಮ್ಮ ಅಷ್ಟೆ. ಚಿಕ್ಕ ಮಕ್ಕಳು ನಮಗೂ ನೆನಪಿರೋಲ್ಲ, ನಾವು ಎಲ್ಲಿದ್ವಿ, ಏನಿದ್ವಿ, ನಮ್ಮ ತಂದೆ ತಾಯಿ ಏನು ಕಷ್ಟಪಟ್ಟರು, ಅವ್ರು ಯಾರು, ಏನು ಹಿನ್ನೆಲೆ ನಿಜವಾಗ್ಲೂ ನಮಗೆ ಗೊತ್ತೇ ಇರಲ್ಲ. ಯಾರನ್ನಾದ್ರೂ ಕೇಳಿ ನೋಡಿ, 3 ತಿಂಗಳು ಮಗು, 6 ತಿಂಗಳು, 3 ವರ್ಷ, 4 ವರ್ಷ, 5 ವರ್ಷ. ಏನೋ ನನ್ನ ಅದೃಷ್ಟಕ್ಕೆ ನನಗೆ ಬಾಲ್ಯದ ನೆನಪುಗಳು ಭಗವಂತ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾನೆ. ತುಂಬ ಇಟ್ಸ್ ಬ್ಯೂಟಿಫುಲ್ ಮೆಮೊರೀಸ್. ನನಗೆಲ್ಲಾದರೂ ಒಂದು ಆನಂದ ಆಗಬೇಕು, ನನಗೆ ಒಳಗಡೆ ಆಂತರ್ಯದ ಆನಂದ ಸಿಗಬೇಕು ಅಂದರೆ ಒಬ್ಬನೇ ನನ್ನ ತೋಟಕ್ಕೆ ಹೋದಾಗ ಹಾಗೇ ಆ ಒಂದು ಬಾಲ್ಯದ ದಿನಗಳು, ಅಮ್ಮನ ನೆನಪು, ಅಮ್ಮ ತಿನ್ನಿಸ್ತಿದ್ದಿದ್ದು, ಓಡ್ತಿದ್ದಿದ್ದು, ಅಮ್ಮ ಸ್ನಾನ ಮಾಡಿಸ್ತಿದ್ದಿದ್ದು, ನಾನು ಮಾಡ್ತಿದ್ದೆ ಎಡವಟ್ಟುಗಳು, ಪೆಟ್ಟುಗಳು, ಇದೆಲ್ಲ ತುಂಬ ಆನಂದವಾಗಿ ನೆನಪುಗಳಿದ್ದಾವೆ. ಅದೃಷ್ಟ ನನ್ನದು. ಇನ್ನು ಯೌವನದ ದಿನಗಳದ್ದು ನೆನಪಿಲ್ಲ, ಬಾಲ್ಯದ ದಿನಗಳ ನೆನಪು ತುಂಬ ಅದ್ಭುತವಾಗಿದೆ. ಯಾವುದನ್ನು ಇಟ್ಕೋಬೇಕು ಅದನ್ನು ಇಟ್ಕೊಬಿಟ್ಟಿದ್ದಾನೆ, ಯಾವುದನ್ನು ಇಟ್ಕೋಬಾರ್ದು ಅದನ್ನು ಬಿಟ್ಬಿಟ್ಟಿದ್ದಾನೆ. ಯಾವುದು ಸ್ವೀಕೃತಿ ಅದೇ ಸ್ವೀಕೃತಿ ಅಷ್ಟೇ. ಅದರಲ್ಲಿರೋ ಆನಂದ ನನಗ ಆನಂದ, ಮಹದ ಆನಂದ. ನೋಡಿ, ಈ ಸಿಂಹದ ಮರಿ ಕೂಡ ಮರೆತು ಬಿಟ್ಟಿದೆ, ಹುಡುಕ್ತಾ ಏನೊಂದು ಗೊತ್ತಾಗ್ತಿಲ್ಲ. ಇನ್ನು ಪುಟ್ಟ ಪಾಪು ಅದು. ಒಂದು ಕುರಿಗಳ ಮಂದೆ ಅಲ್ಲೇ ತಿನ್ಕೊಂಡು ಮೇಯ್ತಿತ್ತು, ಇದು ಹೋಯ್ತು. ಅವುಗಳು ನೋಡಿದ್ವು, ಯಾವುದು ಮರಿ ಇದು ಅಂತ. ಇದಕ್ಕಿನ್ನೂ ಮಾತಾಡೋಷ್ಟು ಚೈತನ್ಯನೂ ಇಲ್ಲ. ಬಿದ್ದಿರೋ ಮಳೆ, ಒಂದು ಸಿಡಿಲು, ಮಿಂಚು, ಆ ರಭಸದ ನದಿಯ ಹರಿವಿಗೆ ಬಂದು ಬಿದ್ದಿದೆ. ಸೊ ಅವುಗಳು ಹಾರೈಕೆ ಮಾಡಿಕೊಂಡ್ವು, ಜೊತೆಲಿ ಸೇರಿಸ್ಕೊಂಡ್ವು. ಇದು ಕೂಡ ಅವುಗಳ ಜೊತೆಲಿ ಬೆಳೀತಾ ಓಡ್ತಾ ತನ್ನನ್ನು ತಾನು ಮರೆತು ಬಿಡ್ತು. ತನ್ನ ಶಕ್ತಿ, ತನ್ನ ಪರಿವಾರವೇನು, ತನ್ನ ಹಿನ್ನೆಲೆ ಏನು, ತಾನು ಯಾರು, ಯಾರ ವಂಶಸ್ಥ, ಎಲ್ಲಿಂದ ಬಂದಿದ್ದೇನೆ, ತನ್ನ ಗತ್ತೇನು ಎಲ್ಲ ಮರೆತು. ಕುರಿಗಳ ಮಂದೆ ಜೊತೆ ಅದು ಆಡ್ತಾ ಕುಣಿತಾ ಏನೋ ಒಂದು ತಿನ್ಕೊಂಡು ಸಿಕ್ಕಿತ್ತು. ಅವುಗಳು ಏನ್ ಮಾಡ್ತವೆ, ಏನ್ ಹಸಿವೆ ಆದ್ರೂ, ಏನ್ ಮಾತಾಡ್ಬೇಕಾದ್ರೂ ಒಂದು ಭಾಷೆ ಇದೆ ಕುರಿಗಳಿಗೆ. ಮ್ಯಾ. ಇದು ಅದೇ ತರ ಮಾಡ್ತಿದ್ದೆ. ಮ್ಯಾ ಮ್ಯಾ ಅಂತ ಅಭ್ಯಾಸ ಮಾಡ್ತಿದ್ದೆ. ಸ್ವಲ್ಪ ಸ್ವಲ್ಪದಾಗಿ ಬರ್ತಿದೆ ಅಷ್ಟೇ. ಸಹವಾಸ ದೋಷ. ಅದು ಗೊತ್ತಿಲ್ಲ ತಾನು ಯಾರು, ತಾನು ಎಲ್ಲಿಂದ ಬಂದೆ ಅಂತ. ಜೊತೆಯಲ್ಲಿದ್ದವರೇ ನಿಜವಾದವರು. ಇದೇ ನನ್ನ ಸ್ವಭಾವ, ಇದೇ ನನ್ನ ಪ್ರಕೃತಿ ಅಂತ ಒಪ್ಕೊಬಿಟ್ಟಿದೆ. ಕಾಲಾನುಕ್ರಮ ಬೆಳೀತು, ದೊಡ್ಡದಾಗಿದೆ, ಗೊತ್ತಿಲ್ಲ ಅದಕ್ಕೆ. ತಾನು ಇನ್ನೂ ಕುರಿ ಅನ್ಕೋಬಿಟ್ಟಿದೆ. ಕುರಿಗಳ ಜೊತೆಲೆ ಆಡ್ತಾ ಪಾಡ್ತಾ ಏನೋ ಒಂದು ಸಿಕ್ಕಿತ್ತು ತಿನ್ಕೊಂಡು. ಒಂದು ದಿನ ಈ ಕಾಡಿನಂಚಿನಲ್ಲಿರ್ತಕ್ಕಂಥ ಒಂದು ನದಿ ತೀರ ಬಂತು. ಸರಿ, ನೀರು ಕುಡಿಯೋಣ ಅಂತ ಹೋದಾಗ ನೀರು ಹಿಂಗೆ ಕುಡಿತಾ ಹೀಗೇ ಕಣ್ಣು ಬಿಡ್ತು. ಯಾರೋ ಇವನು ಅಂತ ನೋಡ್ತಿದೆ. ಇವ್ರನ್ನ ನೋಡುತ್ತೆ. ಪಕ್ಕದಲ್ಲಿ ಕುರಿಗಳಿದಾವಲ್ಲ, ಅವರು ನೀರು ಕುಡಿತಿದ್ದಾರೆ. ಇದೇನೋ ಇದು, ಇವನು ಯಾವನೋ ಬಂದ್ಬಿಟ್ಟಿದ್ದಾನೆ. ತನಗೆ ಅರ್ಥ ಆಗ್ತಿಲ್ಲ ತಾನು ಅದೇ ಅಂತ.
ಮತ್ತೆ ಈಗ ನೋಡ್ತು, ಇಲ್ಲೂ ಕುರಿಗಳೇ. ಸರಿ, ನೀರಲ್ಲಿ ನೋಡ್ತಿದ್ದೆ, ನೀರಲ್ಲಿ ಅವ್ರ ಪ್ರತಿಬಿಂಬನೂ ಕಾಣಿಸ್ತದೆ. ಅವರೆಲ್ಲ ಕುರಿಗಳು, ಇವರೆಲ್ಲ ಕುರಿಗಳು, ತಾನು ಮಾತ್ರ ಬೇರೆ. ಇದೇನೋ ಇದು, ತಾನು ಗೊತ್ತಾಗ್ತಿಲ್ಲ ಅದಕ್ಕೆ. ಏನಾದ್ರು ಗಾಳಿ ಚೇಷ್ಟೆ ಆಗ್ಬಿಟ್ಟಿದ್ಯಾ, ಮೆಟ್ಕೋಬಿಟ್ಟಿದ್ಯಾ, ಬೇರೆ ಯಾರಾದ್ರೂ ನನ್ನ ಮೇಲೆ ಬಂದ್ಬಿಟ್ಟಿದಾರ, ನಾನು ಯಾರು? ಅವತ್ತಿನವರೆಗೂ ತಾನು ಸಿಂಹವನ್ನು ನೋಡಿಲ್ಲ. ಗಜಕೇಸರಿ ಸಿಂಹ ಅದು, ಮಾಮೂಲಿ ಅಂತಿಂತ ಸಿಂಹ ಅಲ್ಲ, ಗಜಕೇಸರಿ ಸಿಂಹ. ಆ ಗರ್ಜನೆ ಬರ್ತಿಲ್ಲ ಅದಕ್ಕೆ. ಇದು ಏನಿದು, ನಾನು ಏನು ಈ ಥರ ಇದ್ದೇನೆ ಅಂತ ಆಶ್ಚರ್ಯ, ಒಂದೇ ಬಾರಿಗೆ ಆನಂದ, ಗೊತ್ತಾಗ್ತಿಲ್ಲ ಅದು. ತಾನು ಏನೋ ಒಂದು ಅನ್ಕೊಳ್ಳೋಷ್ಟರಲ್ಲಿ ಆ ನದಿ ತೀರದ ಎದುರುಗಳು ದೊಡ್ಡ ಬೆಟ್ಟ. ಬೆಟ್ಟದ ಮೇಲಿಂದ ಒಂದು ಸಿಂಹ ಬಂದು ಒಂದು ಗರ್ಜನೆ, ಒಂದು ಘೇಂಕಾರ ಇಟ್ಟ ತಕ್ಷಣ ಇಡೀ ಕಾಡಿಗೆ ಕಾಡು ಸ್ತಬ್ಧ. ಕುರಿಗಳೆಲ್ಲ ಹಾಗೆ ನಿತ್ರಾಣವಾಗಿ ಹಾಗೆ ಗಡಗಡಗಡ ನಡೀತಿದೆ. ಇದಕ್ಕೆ ನಡ್ಕ ಬರ್ತಿಲ್ಲ. ಏನಿದು, ಇವು ನಂತರನೇ ಇದಾನಲ್ಲ, ಅವನಪ್ಪ ಅದು. ಈ ಗಜಕೇಸರಿಯ ಕೇಸರಿ ಅವನು ನೋಡ್ತಿದ್ದಾನೆ. ಮತ್ತೆ ನೀರಲ್ಲಿ ನೋಡ್ತಾನೆ, ಅವನಿಗಿಂತ ಬಲವಾಗಿ ಕಾಣಿಸ್ತಿದ್ದೀನಿ, ಅವನ ಥರನೇ. ಅರೆ, ಯಾರೋ ನಾನಿದು, ಎಲ್ಲೋ ಬಂದ್ಬಿಟ್ಟಿದ್ದೇನೆ ನಾನು. ಹಾಗಾದ್ರೆ ಇಷ್ಟು ದಿನ ಇದ್ದಿದ್ದು ಇದು ನಂದಲ್ಲ, ಇದು ನನ್ನ ಗುಂಪಲ್ಲ, ಇವರು ನನ್ನ ಬಂಧುಗಳಲ್ಲ, ನನ್ನ ಸ್ನೇಹಿತರಲ್ಲ. ಇವ್ರು ಯಾರೋ, ಇವ್ರು ಪುಕ್ಕಲರುಗಳು ಹಿಂಗ್ ಅದರ್ತಿದ್ದಾರೆ. ಒಬ್ಬೊಬ್ಬ ಬೆವರ್ತಿದ್ದಾನೆ, ಮಲಮೂತ್ರಗಳು ಮಾಡ್ಕೋತಿದ್ದಾವೆ, ಇಕ್ಕೆಗಳಾಗ್ತಿದ್ದಾವೆ ಕುರಿಗಳು. ಬೈಕೆ ಅವನ್ ಬರಲ್ಲ ಅಂತ ಗೊತ್ತು, ಯಾಕಂದ್ರೆ ಅಷ್ಟು ದೂರದಿಂದ ಅವನು ಓಡ್ ಬಂದ ನದಿ ದಾಟ್ಲಿಕ್ಕೆ ಅರಿವು ಜೋರಿದೆ ಕೇಸರಿ ಅವನು. ಆದರೆ ಆ ಸಿಂಹ ಗರ್ಜನೆ ಇಡೀ ಕಾಡನ್ನ, ತಾನು ಯಾಕೆ ಆ ಥರ ಕೂಗ್ಲಿಕ್ಕೆ ಆಗ್ತಿಲ್ಲ? ಓಹೋ, ನನ್ನ ಅಭ್ಯಾಸ ಇವ್ರ ತರ, ಈ ಕುರಿಗಳ ತರ ಅಂತ ಇದ್ದೀನಿ. ಯಾಕೆ ನಾನು ಅವನ ತರ ಕೂಗ್ಲಿಕ್ಕೆ ಆಗೋಲ್ಲ? ಇವ್ರ ಜೊತೆ ಸೇರ್ಕೊಂಡು ನಾನು ಕೆಟ್ಟು ಬಿಟ್ನಾ? ನನ್ನ ಬಲ ಇಲ್ವಾ ಅಂತ ಬದುಕ್ಬಿಟ್ನಾ? ಇದೇನೋ ಇದು ಅಂತ ನೀರು ನೋಡಿಬಿಟ್ಟು ಒಂದು ಬಾರಿ ಹರಿಸ್ತು, ಸ್ವಲ್ಪ, ಇನ್ನೊಂದು ಬಾರಿ ಹರಿಸ್ತು, ಇನ್ನೊಂದು ಸ್ವಲ್ಪ, ಮೂರನೇ ಬಾರಿ ಗರ್ಜಿಸ್ತು. ನೋಡಿ, ಕೇಸರಿನೂ ನೋಡ್ತಿದ್ದಾನೆ. ನಮ್ಮವನು ಇವನು ಅಂತ ನೋಡ್ತಿದ್ದಾನೆ, ನಮ್ಮ ವಂಶದವನು ಇವನು ಅಂತ ನೋಡ್ತಿದ್ದಾನೆ. ಅಲ್ಲಿಂದ ಅವನೊಂದು ಕೂಗು, ಇವನು ಇನ್ನೊಂದು ಕೂಗು, ಇನ್ನೊಂದು. ಈ ಪಕ್ಕದಲ್ಲಿರೋ ಎಷ್ಟೋ ಕುರಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿ ಜೀವನ ಬಿಟ್ಬಿಡ್ತು. ಓಡು ಅವು. ಏನೋ ಇವನು ಇಷ್ಟು ದಿನ, ಇವನು ಅವುಗಳಿಗೂ ಗೊತ್ತಿರ್ಲಿಲ್ಲ ಇವನು ಸಿಂಹ ಅಂತ. ಇಟ್ಟು ಗರ್ಜನೆಗೆ ನೀರಲ್ಲಿ ನೋಡಿದ ತನ್ನ ಪ್ರತಿರೂಪ. ಇದು ಯಾರೋ ಇದು, ಇಂಥವ್ರ ಜೊತೆ, ಜೋಕರ್ಗಳ ಜೊತೆನಲ್ಲಿ ನಾನು ಜೋಕರ್ ಆಗಿ ಬದುಕ್ಬಿಟ್ಟೆ ಅಂತೇಳಿ ಗರ್ಜಿಸಿದ ರಭಸ ತನಗೆ ಗೊತ್ತಾಗ್ಬಿಡ್ತು. ಆ ಓಡೋ ರಭಸದಲ್ಲಿ ನದಿನ ದಾಟುತ್ತೆ, ತನ್ನ ಆ ಒಂದು ಕೇಸರಿ ಪಡೆಯನ್ನ ಸೇರಿ ಗಜಕೇಸರಿ ಸಿಂಹವಾಗುತ್ತೆ. ನಾವು ಹಾಗೆ ಮಕ್ಕಳ, ತುಂಬಾ ಜನ ಈ ಕುರಿಗಳ ಮಂದೆನಲ್ಲೇ ಬದುಕ್ಬಿಟ್ಟಿದ್ದೇವೆ ನಾವು. ನಮ್ಮ ಶಕ್ತಿಯ ಪರಿಚಯ ಇಲ್ಲ, ನಾವು ನಮ್ಮ ಮೇಲೆ ನಂಬಿಕೆ ಇಲ್ಲ. ಅವನು ಹೇಳ್ತಾನೆ, ನೀನ್ ಯೋಗ್ಯತೆ ಇಲ್ಲ, ನೀನೇನ್ ಮಾಡ್ತೀಯ ಅಂತಾನೆ. ನೀನ್ ಪಾಸ್ ಆಗ್ತೀಯಾ, ನೀನ್ ಬಾಸ್ ಆಗ್ಬಿಡ್ತೀಯಾ, ನೀನ್ ಗೆದ್ಬಿಡ್ತೀಯಾ? ಇದೇ ಬರೀ ಇಂಥವರೇ ತುಂಬಿಕೊಂಡಿರೋದು ನಮ್ಮ ಸುತ್ತಮುತ್ತಲು. ಈ ಕುರಿಗಳ ಮಂದೆಯೇ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲದೊಂದು ಹೇಳ್ತೇನೆ, ನೀವೊಬ್ಬ ಗಜಕೇಸರಿಯ. ಅನಂತಂ ಅಖಂಡಂ ಗರ್ಜಿಸಿ ನೋಡಿ. ನಿಮ್ಮ ಶಕ್ತಿಯನ್ನೆಲ್ಲ ಈ ನಾವಿಯಿಂದ ಎಲ್ಲ ತಗೊಂಡು ಬನ್ನಿ. ನಾನು ಯಾರು ಅಂತ ಆ ಒಂದು ವೇಗವನ್ನ ನಿಮ್ಮ ಮೈಂಡಿಗೆ ಕೊಟ್ಟು ನೋಡಿ. ನಂಬಲ್ಲಲ್ಲ ನೀವು? ಅದೆಂಗ್ ಸಾಧ್ಯ ಗುರುಗಳೇ? ನಮ್ಮ ನಿಮ್ಮ ನಡುವೆನೆ ಡಾಕ್ಟರ್ ರಾಜ್ಕುಮಾರ್ ಇದ್ದಿದ್ದು. ಅವ್ರಿಗೂ ಗೊತ್ತಿರಲಿಲ್ಲ ತಮ್ಮ ಶಕ್ತಿ ಇಂಥ ಒಂದು ಕುರಿ ಮಂದೆಗಳ ನಡುವೆಯೇ. ತಾನು ಸಾಧಾರಣ ಒಬ್ಬ ನಟ, ಏನೋ ಕಲಾ ಸರಸ್ವತಿ. ಯಾವಾಗ ತಾನೊಬ್ಬ ಮಹಾ ಕಲಾವಿದ ಅನ್ನೋ ಒಂದು ನಂಬಿಕೆ ಬಂತೋ, ತಾನೆಲ್ಲರಿಗಿಂತಲೂ ಹೆಚ್ಚು ಸಾಧಿಸಬಲ್ಲೆ, ನನ್ನಲ್ಲಿ ಅಂಥದ್ದೊಂದು ಅತೀತ ಶಕ್ತಿ ಇದೆ ಅಂದಾಗ ಇವರನ್ನೆಲ್ಲ ಸರಿಸ್ಕೊಂಡು ಓಡಿದ್ರು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಪದ್ಮಭೂಷಣ, ಕರ್ನಾಟಕ ರತ್ನ, ಇಂಥದ್ದೊಂದು ಶಕ್ತಿಯಾಗಿ ನಿಂತು ಬಿಟ್ರು. ಇವರನ್ನೆಲ್ಲ, ಈ ಕುರಿಗಳನ್ನೆಲ್ಲ ಬಿಟ್ಟು ಅವ್ರ ಜೊತೆಲಿ ಬಂದವರು ಎಂತೆಂಥ ನಟರುಗಳಿದ್ರು, ಎಂತೆಂಥವ್ರು ಬಂದ್ರು. ಕುಮಾರತ್ರಯರು ಅಂತಲೇ ಕಲ್ಯಾಣ್ ಕುಮಾರ್ ಇದ್ರು, ಉದಯ್ ಕುಮಾರು ಇದ್ರು.
ಆದರೆ ಇವರಿಗೆ ಸಿಕ್ಕಷ್ಟು ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಯಾರಿಗೂ ಸಿಗಲಿಲ್ಲ. ಯಾಕಂದ್ರೆ ಅವರಿಗೆ ತಾನು ಸಿಂಹ ಅನ್ನೋದು ಗೊತ್ತಾಗ್ಬಿಡ್ತು, ತನ್ನ ಶಕ್ತಿ ಏನು ಅಂತ ಗೊತ್ತಾಗ್ಬಿಡ್ತು. ಕಲಾ ಸರಸ್ವತಿಯೇ ಆ ಕಲಾದೇವಿಯ ಆರಾಧನೆಯಿಂದ ನಾನು ಏನು ಬೇಕಾದರೂ ಕನ್ನಡಿಗರ ಆ ಒಂದು 5 ಕೋಟಿ ಕನ್ನಡಿಗರ ಸಿಂಹಾಸನಾಧೀಶ್ವರ ಆಗಬಲ್ಲೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನೋಡಿದ್ರು. ಎಸ್, ಕ್ಲೈಂಬ್ ಇಟ್. ಈ ಸ್ಥಾನಕ್ಕೆ ಬಂದು ಕುತ್ಕೊಂಡ್ರು ಮಕ್ಕಳೇ. ಎಂದೆಂದಿಗೂ ಆ ಸಿಂಹಾಸನ ಅವರದ್ದೇನ್ಯಾರು ಇನ್ನು ಹಿಂದಕ್ಕಿಲ್ಲ, ಇನ್ನು ಮುಂದಕ್ಕೆ ಬರೋಲ್ಲ. ಅದೇ ರೀತಿ ಒಬ್ಬ ಧೀರುಭಾಯಿ ಅಂಬಾನಿ ನೋಡಿ, ಇದೇ ತರದ್ದು ವರ್ಕಿಂಗ್ ಕ್ಲಾಸೇ ಆಗ್ತಿರ್ಲಿಲ್ಲ. ಆ ಸಿಂಹಕ್ಕೆ ಏನೋ ಒಂದು ತಳಮಳ, ಏನೋ ಆಯ್ತು, ಎಲ್ರು ನಗುಪಾಟ್ಲು. ಒಂದು ಪೆಟ್ರೋಲ್ ಬಂಕಲ್ಲಿ ಎಲ್ಲೋ ದುಬೈಯಲ್ಲಿ, ಎಲ್ಲೋ ಮುಖೇಶ್ ಅಂಬಾನಿ ಹುಟ್ಟಿದ ಅದೇ ಊರಲ್ಲಿ, ನೆನ್ಪಿಟ್ಕೊಳ್ಳಿ. ಉದ್ಯೋಗ ಅರಸ್ತಾ ಹೋದಂತ ಆ ಒಂದು 28 ತಾರೀಕು ಹುಟ್ಟಿದಂತ, ಡಿಸೆಂಬರ್ ಹುಟ್ಟಿದಂತ ಧೀರುಭಾಯಿ ಅಂಬಾನಿ ಒಳಗಡೆ ಇರೋ ಆ ಸಿಂಹ ಯಾವಾಗ್ಲೂ ಒಳಗಡೆ ಕೆದರಿಸ್ತಿದೆ. ಕಟ್ಟಿದ್ರು ನೋಡಿ ಇವ್ರನ್ನೆಲ್ಲ ಈ ಅವಮಾನಗಳು, ಈ ಕುರಿ ಮಂದೆ. ನಿನ್ ಪ್ರತಿಭೆ ಇಷ್ಟೇ ಕೊಣ, ನೀನ್ ದುರದೃಷ್ಟ ಕೊಡ, ನಿನ್ಗಿಲ್ಲ ಕೊಣ. ಇವತ್ತು ಭಾರತದ ಅತಿ ದೊಡ್ಡ ಉದ್ಯಮವನ್ನ ಕಟ್ಟಿಟ್ಟಿದ್ದಾರೆ ರಿಲಯನ್ಸ್. ಧೀರುಭಾಯಿ ಅಂಬಾನಿ ಈ ಕುರಿ ಮಂದೆಯನ್ನ ಜರುಗಿಸ್ಕೊಂಡು, ಈ ಕುರಿ ಮಂದೆಯನ್ನ, ಈ ಕುರಿಗಳು ಹೀಗೆ ನಮ್ಮ ಸುತ್ತಮುತ್ತಲು ನಮ್ಮನ್ನ ಏನ್ ಮಾಡ್ತೇವೆ ಗೊತ್ತಾ? ನೀನ್ ಇಷ್ಟೇ ಕಣ, ನೀನೇನು ಮಾಡ್ಲಾರೆ ಕೊಡ, ಏನಕ್ಕೆ ಬೇಕೋ ನಿನಗೆ ಇದು? ಪ್ರತಿ ಬಾರಿಯೂ ಒಬ್ಬ ಮಿಲಿಟರಿನಲ್ಲಿ ಕೆಲಸ ಮಾಡ್ತಿದ್ದವನ್ ಬಂದು ರಿಟೈರ್ಡ್ ಆಗ್ಬಿಟ್ಟಿದೆ. ಇಲ್ಲ, ತಾನೊಂದು ಪಾಕವನ್ನ ಕಂಡುಹಿಡಿತಾನೆ, ಒಂದು ಬ್ಯೂಟಿಫುಲ್ ಡಿಫ್ರೆಂಟ್ ಡಿಶ್ ಅನ್ನ ಕಂಡುಹಿಡಿತಾನೆ, ಯಾರು ಮಾಡೋದನ್ನ. ಸುಮಾರು 3 ವರ್ಷ, 1 ಅಲ್ಲ 2 ಅಲ್ಲ 3 ಅಲ್ಲ 3,000ಕ್ಕೂ ಮೇಲ್ಪಟ್ಟು ಹೋಟೆಲ್ಗಳಿಗೆ ಹೋಗ್ತಾನೆ, ತನ್ನ ತಿನಿಸನ್ನು ತಗೊಳ್ಳಿ, ಇದನ್ನ ನೀವು ತಗೊಳ್ಳಿ, ಸ್ಟಾರ್ಟ್ ಮಾಡಿ ನೋಡಿ ಅಂತ. ಯಾರು ನಂಬಲ್ಲ, ಒಪ್ಪಲ್ಲ, ಬಿಡಲ್ಲ. ಆ 63 ವಯಸ್ಸಿನ ಅಜ್ಜ ಬಿಡಲ್ಲ. ನೋ 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 ಈ ಕುರಿಗಳ ಮಾತು ನಾನು ಕೇಳಲ್ಲ. ಈ ಕುರಿಗಳು ಹೀಗೆ ನಮ್ಮ ಸುತ್ತಮುತ್ತಲಿರೋ ಕುರಿಗಳೇ, ನಿನ್ ಕುರಿ ಸುಮ್ಮನಿದ್ ಬಿಡೋ, ನಮ್ಗೆ ಯಾಕೋ ಹುಲ್ ತಿನ್ಕೊಂಡು ನೆಮ್ಮದಿಯಾಗಿದ್ದೀವಿ. ಅಲ್ಲೊಬ್ಬ ಸಿಂಹದಂತ ವ್ಯಕ್ತಿಗೆ ಮಾತ್ರ ಇಂಥದ್ದೊಂದು ಆಲೋಚನೆ ಬರುತ್ತೆ. ಅದು ಎಲ್ಲರಲ್ಲೂ ಸಿಂಹ ಇದ್ದಾನೆ, ಆದ್ರೆ ನಾವೇನ್ ಮಾಡ್ಬಿಟ್ಟಿದ್ದೀವಿ, ಈ ಕುರಿ ಮಂದೆಗಳು, ಕತ್ತೆಗಳು, ಹಂದಿಗಳು, ನಾಯಿಗಳು ನಮ್ಮ ಸುತ್ತಮುತ್ತಲು ಇಟ್ಕೊಬಿಟ್ಟಿದೆ. ಬೀದಿ ನಾಯಿಗಳು, ಈ ಕಸದಲ್ಲಿ ಹೊರಲಾಡೋ ಹಂದಿಗಳು, ಕಸ ತಿನ್ನೋ ಕತ್ತೆಗಳು, ನಾವು ಯಾರು ಅನ್ನೋದೇ ಗೊತ್ತಿಲ್ಲ. ಪರಶುರಾಮ ವಂಶಸ್ಥರು ಅಂದ್ರೆ ನಂಬ್ತೀರಾ? ರಾವಣಾಸುರನ ವಂಶಸ್ಥರು ಅಂದ್ರೂ ನಂಬ್ತೀರಾ? ಜೀನ್ಸ್ ಇದೆ ನಮ್ಮಲ್ಲಿದೆ. ರಾಮನ ವಂಶಸ್ಥರು ಕೂಡ, ಕೃಷ್ಣನ ವಂಶಸ್ಥರು. ಆ ಜೀನ್ಸ್ ಹ್ಯಾಸ್ ಬಿನ್ ಪಾಸ್ ಥ್ರೂ ಫ್ರಮ್ ಜನರೇಷನ್ಸ್ ಅನ್ನೋದೇ ಮರ್ತ್ಬಿಟ್ಟಿದ್ದೀವಿ. ಇದ್ಯಾವುದು ಈ ಮೂರ್ಖರ ಸಂತೆ, ಈ ಎಡವಟ್ಟು ವ್ಯಕ್ತಿಗಳ ಸಂತೆ, ದಡ್ಡರ ಸಂತೆ, ಮೂರ್ಖ ಶಿಖಾಮಣಿಗಳ ಸಂತೆ, ಭಯಸ್ಥರ ಸಂತೆ, ಏನೂ ಮಾಡದ ನಿಷ್ಪ್ರಯೋಜಕರ ಸಂತೆ. ಯಾಕೋ ಬೇಕು ನಿಮ್ಗಿದು? ಏನೋ ಇದು? ಇಲ್ಲ, ಆ ಅಜ್ಜ ಬಿಡ್ಲಿಲ್ಲ. 63ನೇ ವಯಸ್ಸಿನಲ್ಲಿ, ನೀವು ನಂಬ್ತೀರಾ? ಕಡೆಗೊಂದು ಹೋಟೆಲ್ ಮಾಲೀಕ ಒಪ್ಕೋತಾನೆ, ನೋಡಪ್ಪ ಲಾಭ ಬಂದ್ರೆ ಹಂಚ್ಕೊಳ್ಳೋಣ, ಬಟ್ ನಷ್ಟ ಆದ್ರೆ ನಿಂದೆ, ಹುಷಾರು ಅಂತ. ಯಾಕಂದ್ರೆ ಅವನಿಗೆ ಭಯ, ಏನೋ ಹೊಸ ಕಾನ್ಸೆಪ್ಟ್ ತಂದಿದ್ದಾನೆ ಅಂತ. ಈ ಮುದುಕ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇವತ್ತು ಆ ಅಜ್ಜ ಕಟ್ಟಿರೋ ಫೌಂಡೇಶನ್ ಇವತ್ತಿಲ್ಲ. 30,000ಕ್ಕೂ ಕಡಿಮೆ ಅಂದ್ರು 30,000 ಔಟ್ಲೆಟ್ಗಳು ಇಡೀ ವಿಶ್ವದಾದ್ಯಂತ ಇದೆ. ವರ್ಷಕ್ಕೆ ಅದು ಎಷ್ಟೋ ದುಡ್ಡು. ಒಂದೇ ಒಂದು ಔಟ್ಲೆಟ್ ಅಲ್ಲಿ ಒಂದು ದಿನಕ್ಕೆ, ನಮ್ಮ ಬೆಂಗಳೂರಲ್ಲಿ ನಡೆಯೋ ಔಟ್ಲೆಟ್ನ ಬಿಸ್ನೆಸ್ 1 ಲಕ್ಷಕ್ಕೆ ಕಡಿಮೆ ಇಲ್ಲ. ವೀಕೆಂಡ್ ಅಲ್ಲಂತೂ ಕೇಳಲೇಬೇಡಿ. ಯಾವುದು ಅಲ್ಲ, KFC, ಕೆಂಟಕಿ ಫ್ರೈ ಚಿಕನ್, ಕರ್ನಲ್ ಸ್ಯಾಂಡರ್ಸನ್. ಈ ಕುರಿ ಮಂದೆಗಳು, ಕತ್ತೆ ಮಂದಗಳು ನಮ್ಮನ್ನ ಪ್ರಚೋದನೆ. ಸುಮ್ಮನೆ ನೆಮ್ಮದಿಯಾಗಿ ಏನೋ ಒಂದಷ್ಟು ಹಾಕೊಂಡು ತಿನ್ಕೊಂಡು, ಏನೋ ಒಂದು 30,000, ಏನೋ ಒಂದು 50,000, ಏನೋ ಒಂದು ಮಾಡ್ಕೊಂಡು ವೀಕೆಂಡಲ್ಲಿ, ಒಂದು ತಿಂಗಳಿಗೊಮ್ಮೆನೋ. ಯಾರು ತಾನು ಸಿಂಹ ಅಂತ ನಂಬ್ತಾನೋ ಈ ಕುರಿ ಮಂದೆ ಜೊತೆಲಿ ನಿಲ್ಲಲ್ಲ. ಅವನಿಗೊಂದು ವಿಶ್ವಾಸ, ನಂಬಿಕೆ. ಹೌದು, ಅರೆ ಶಾರುಖ್ ಖಾನ್ ಎಲ್ಲಿಂದ ಬಂದಾರಿ? ಎಲ್ಲಿಂದ ಬಂದ? ಏನು ಅವ್ರ ಅಪ್ಪ ಮಾಡಿಟ್ಟಿದ್ನ, ಅವ್ರ ತಾತ ಮಾಡಿಟ್ಟಿದ್ನ, ಅವ್ರ ಮುತ್ತಾತ ಇಲ್ಲ.
ಹೆಂಗೆ ಅಂದ್ರೆ ಆ ಹೋಟೆಲ್ ಕಾರ್ನ ಪಾರ್ಕಿಂಗ್ ಲಾಟಲ್ಲಿ ಮಲಗ್ತಿದ್ದ, ಏನ್ ನೋಡ್ತಿದ್ದ. ಶುಡ್ ಬಿ ಮೈಂಡ್. ಆ ಮನ್ನತ್ ಅವನ್ ಮನೆ ಅಂತ ಕಟ್ಟಿದಾನಲ್ವಾ, ತಗೊಂಡಿದಾನಲ್ವಾ, ಈ ಮನೆ ನಂದಾಗುತ್ತೆ, ನಾನು ಕೊಂಡ್ಕೋತೀನಿ ಅಂತ ತಾನು ಪ್ರೀತಿಸ್ತಿದ್ದ ಹುಡುಗಿಯನ್ನ ಗೌರಿ ಹತ್ರ ಹೇಳ್ಕೋತಾನೆ. ಅವತ್ತಿಗೆ ಅವನಿಗೊಂದು 18 ವರ್ಷ. ಯಾಕೆ ನಗಲಿಲ್ಲ? ಆತನ ಮೇಲೆ ಒಂದು ನಂಬಿಕೆ. ಇದು ಕುರಿ ಅಲ್ಲ, ಇದು ಸಿಂಹ, ಇದು ಇದರಲ್ಲಿ ಒಳಗಡೆ ಏನೋ ಇದೆ ಅಂತ ನಂಬಿದ್ಲು. ಇಷ್ಟಕ್ಕೂ ಅನ್ಯ ಧರ್ಮೀಯ. ಎಸ್, ಈ ಕುರಿ ಮಂದೆಯನ್ನೆಲ್ಲ ತಳ್ಕೊಂಡು ಅವತ್ತಿಗೆ ಎಂಥ ದಿಗ್ಗಜರುಗಳಿದ್ರು, ಜಗಜಟ್ಟಿಗಳಿದ್ರು, ಅವರನ್ನೆಲ್ಲ ಭೇದಿಸ್ಕೊಂಡು ಒಂದು ಸಿಂಹ ನಿಲ್ಲುತ್ತೆ. ಇವತ್ತು ಭಾರತದ ಅತಿ ದೊಡ್ಡ ಶ್ರೀಮಂತ ನಟ, 7,500 ಕೋಟಿ 75 ರೂಪಾಯಿ ಜೇಬಲ್ಲಿಲ್ಲ. ದಿಲ್ಲಿ ಸೆ ಮುಂಬೈಕು ಆತಾಯ. ದಿಲ್ಲಿ ಹುಡುಗ. ಏನ್ ಹೇಳ್ತೀರಿ? ಆ ಸಿಂಹ, ಆ ಸಿಂಹಕ್ಕೆ ತನ್ನ ಮೇಲೆ ನಂಬಿಕೆ ಇತ್ತು. ತನಗೆ ಗೊತ್ತಾಗ್ಬಿಡ್ತು ತಾನು ಸಿಂಹ ಅಂತ. ತಾನು ಬಂದಿರೋದು ಅಸಾಧಾರಣ ಕೆಲಸ ಮಾಡಲಿಕ್ಕೆ. ಈ ತರ ಬದುಕಲಿಕ್ಕಲ್ಲ. ಕತ್ತೆ ಬದುಕು, ಕುರಿ ಬದುಕು, ಕಾಂಪ್ರಮೈಸ್ಡ್ ಬದುಕು, ಸುಳ್ಳಿನ ಬದುಕು, ಮೋಸದ ಬದುಕು, ನೋವಿನ ಬದುಕು, ಅವಮಾನದ ಬದುಕು, ಚೀತು ಅನ್ನಕೊಳ್ಳತಕ್ಕಂಥ ಬದುಕು. ವಿ ಗಿವ್ ಎಕ್ಸ್ಕ್ಯೂಸಸ್. ಈ ಕುರಿಗಳು ಹೀಗೇನೆ, ಬೆಳಕೊಳಲ್ಲೋ, ನಮ್ಗೆ ಯಾಕೋ, ಇದೇನಾದ್ರೂ ಆಗ್ಬಿಟ್ರೆ, ಅದೇನೋ ಬೇಡ, ಸುಮ್ಮನಿರೋ. ಇದೇ ನಿಜ ಮಕ್ಕಳೇ. ನಾವು ಯಾಕೆ ಗೆಲ್ಲುತ್ತಿಲ್ಲ, ನಾವು ಯಾಕೆ ಸಾಧಕರಾಗುತ್ತಿಲ್ಲ ಅಂದ್ರೆ ಈ ಕುರಿ ಮಂದಿಯನ್ನ ನೆಚ್ಕೊಂಡು ಕುತ್ಕೊಬಿಟ್ಟಿದ್ದೇವೆ. ನಮಗೆ ನಮ್ಮ ಮೇಲೆ ಈ ಪ್ರಕೃತಿ, ವಿಕೃತಿ ಇದೆಲ್ಲ ಸೇರ್ಕೊಬಿಟ್ಟಿದ್ದೇವೆ. ಪ್ರಭಾವ, ಆಂತರಿಕ ಪ್ರಭಾವ, ಬಾಹ್ಯ ಪ್ರಭಾವ ಇದೆ. ಆದರೆ ಅದಕ್ಕೊಂದು ತಯಾರಿ, ಸಿದ್ಧತೆ, ಅದಕ್ಕೊಂದು ಪ್ರಯತ್ನ, ಪರಿಶ್ರಮ ಇಲ್ಲವೇ ಇಲ್ಲ. ನಮ್ಮ ಮಂಡ್ಯದ ಗಂಡು ಅಂಬರೀಷ್, ನೆನಪಿಟ್ಟುಕೊಳ್ಳಿ, ಅದೇ ಒಂದು ನಾಗರಹಾವು ಪಿಕ್ಚರ್ಗೆ ಏನೋ ಬರೋಣ, ಪಡುವಾರಳ್ಳಿ ಪಾಂಡವರು ಮಾಡುವಾಗಲೂ ಹಾಗೆ ಏನೋ ಮಾಡೋಣ. ಆದರೆ ಆ ಗುಂಪಿನಲ್ಲಿ ನಡೆಯುವಾಗ ನಮ್ಮ ಮಂಡ್ಯದ ಗಂಡಿಗೆ ಗೊತ್ತಾಗ್ಬಿಡ್ತು, ಐ ಆಮ್ ಸಮಥಿಂಗ್ ಸ್ಪೆಷಲ್, ನಾನೊಬ್ಬ ರೆಬಲ್ ಸ್ಟಾರ್ ಅಂತ ಗೊತ್ತಾಗ್ಬಿಡ್ತು. ರೆಬಲ್ ಆಗಿ ಬದುಕುದು ಜೀವನ ಪರ್ಯಂತ, ಎಲ್ಲ ವಿಚಾರದಲ್ಲೂ ರೆಬಲ್ ಆಗಿ ಬದುಕಿದ್ರು. ಸಾಹಸ ಸಿಂಹ ವಿಷ್ಣುವರ್ಧನ್ ಅಷ್ಟೇ, ನೆನಪಿಟ್ಟುಕೊಳ್ಳಿ. ಯಾವುದೇ ರಂಗದಲ್ಲಿ ಸಾಧಕರಾಗಿರೋನ್ನ ನೋಡಿ, ಅವ್ರು ಎಲ್ಲಿದ್ರು ನೋಡಿ, ಇದೇ ಕುರಿ ಮಂದೆಯಲ್ಲಿ, ಇದೇ ಕತ್ತೆಗಳ ಮಂದಿಯಲ್ಲಿ, ಇದೇ ಡೊಂಕು ನಾಯಿಗಳು, ಹೆಸರುಗತ್ತೆಗಳು, ಹಂದಿಗಳು, ನಾಯಿಗಳ ನಡುವೆ ಇದ್ದಿತ್ತು. ಬೀದಿ ನಾಯಿಗಳ ನಡುವೆ ಗೊತ್ತಾಗ್ಬಿಟ್ಟಿತ್ತು. ಹಮ್ ಗಲ್ಲಿ ಕಾ ಕುತ್ತಾ ನಹಿಯೇ, ಹಮ್ ಶೇರ್ ಹೈ, ಹಮ್ ಬಬ್ಬರ್ ಶೇರ್ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು. ತಮ್ಮ ಯೋಗ್ಯತೆಯನ್ನು ಅವ್ರು ಅರ್ಥ ಮಾಡ್ಕೊಬಿಟ್ರು. ಬಿಟ್ಟು ಓಡಿದ್ರು ಅವರು ಆ ರೇಸಲ್ಲಿ, ಮುಂದಕ್ಕೆ ಓಡಿದ್ರು. ಎಸ್, ನಾನು ಆ ಸ್ಥಾನವನ್ನ ತಗೋಬಲ್ಲೆ, ನಾನು ನಿಂತ್ಕೋಬಲ್ಲೆ, ನಾನು ಮಾಡಬಲ್ಲೆ. ಅಪ್ರತಿಮವಾಗಿ ನಿಂತಿರ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನು, ಅಂಬೇಡ್ಕರ್ ಅವ್ರನ್ನ ನೋಡಿ, ಎಲ್ಲಿದ್ರು ಅವರು, ಯಾರಿದ್ರು ಅವರು, ಎಂತಹ ಒಂದು ವ್ಯಕ್ತಿಗಳಿದ್ರು ಅವರ ಜೀವನದಲ್ಲಿ ಇನ್ಫ್ಲುಯೆನ್ಸ್ ಆಗ್ಲಿಕ್ಕೆ. ಇನ್ನು ರಾಜಮನೆತನದವರ, ಅವರ ವರ್ಣ ತಗೊಳ್ಳಿ, ಅವರ ಶ್ರೀಮಂತಿಕೆ ತಗೊಳ್ಳಿ, ಏನೂ ಇಲ್ಲ. ಬಟ್ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅರ್ಥ ಮಾಡ್ಕೊಬಿಟ್ಟಿದ್ರು, ವಿ ಆರ್ ಸ್ಪೆಷಲ್ ಅಂತ. ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದ್ರೆ ಈ ಕುರಿಗಳ ನಡುವೆ ಇದ್ದು ಏನಾಗ್ಬಿಟ್ಟಿದ್ವಿ, ಅನ್ಲಿಕ್ಕೆ ಬದುಕಲಿಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ ಅಷ್ಟೇ. ಅಡ್ಜಸ್ಟ್ಮೆಂಟ್, ಕಾಂಪ್ರಮೈಸ್. ಬೇಡ ಬಿಡಿ ಸರ್, ತಿಂಗಳ ಸಂಬಳ. ನೀವು ನೆನ್ಪಿಟ್ಕೊಳ್ಳಿ, ನೀವು ಒಬ್ಬ ಕೆಲಸಗಾರನಾಗಿ ಕೆಲಸ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ ದಿನದಿಂದಲೇ ನೀವು ದರಿದ್ರಕ್ಕೆ ಬಿದ್ದುಬಿಟ್ರಿ. ಇನ್ನೊಬ್ಬನ ಮುಂದ್ಗಡೆ ಕೈ ಚಾಚೋದಕ್ಕೆ ಬಿದ್ದುಬಿಟ್ರಿ ನೀವು. ಹೌದು, ಬೇರೆ ಆಲೋಚನೆ ಬಿಟ್ಟೇ ಹೋಗ್ಲಿಲ್ಲ. ಅದೊಂದು ದಾಖಲೆ ಇಲ್ಲ. ಆ ಕಂಫರ್ಟ್ ಝೋನ್, ಆ ಕುರಿ ಮಂದೆಯಲ್ಲೇ ನಿಂತ್ಕೊಬಿಟ್ರಿ. ಏನೋ ತಿನ್ಕೊಂಡು ಅಲ್ಪ ಸ್ವಲ್ಪ ಬಿಡಿ ಸ್ವಾಮಿ, ಇದು ಒಂದು ಬದುಕಾ? ಯಾರ ವಂಶಸ್ಥರು ನೀವು? ನೋಡಿ, ಅವ್ರಿಗೆ ಗೊತ್ತಾಗಿದ್ದು ನಿಮಗೆ ಗೊತ್ತಾಗ್ಲಿಲ್ವಾ? ಬಡಿದೆಬ್ಬಿಸ್ತಿದ್ದೆ ನಾನು ನಿಮ್ಮನ್ನ, ನಿಮಗೆ ಗೊತ್ತಾಗ್ತಿಲ್ವಾ? ನೀವು ಯಾರು? ಇವತ್ತೊಬ್ಬ ಪವನ್ ಕಲ್ಯಾಣ್ನ ನೋಡಿ, ಆತ ಪಕ್ಷ ಕಟ್ಟುವಾಗಲೇ 2012 ಅಂತ ನೆನಪು ನನಗೆ.
10-12 ನೆನಪು. ಆತ ಅವತ್ತೇ ಹೇಳ್ತಾನೆ, ನಾನಿಡುವ ಪ್ರತಿ ಹೆಜ್ಜೆಗೂ ಹುಲಿಗಳು, ತೋಳಗಳು, ನರಿಗಳು, ಕುನ್ನಿಗಳು, ಹಂದಿಗಳು ಎಲ್ಲ ಎಗರು ಬರ್ತವೆ. ನನಗೆ ಗೊತ್ತಿದೆ. ನನ್ನ ಮೈಯೆಲ್ಲ ಕೊಚ್ಚೆ ಮಾಡೋದಿಲ್ಲ, ನನ್ನ ಮನಸ್ಸು ಕೊಚ್ಚೆ ಮಾಡೋಕೆ ನೋಡ್ತವೆ. ನನ್ನ ದಾರಿ, ಗಮ್ಯ, ನನ್ನ ಬದುಕಿದ ರೀತಿ, ನನ್ನ ಪರ್ಸ್ನಲ್ ಅಟ್ಯಾಕ್ ಮಾಡ್ತಾರೆ. ನನ್ನ ಹೆಂಡತಿ ಸುದ್ದಿಗೆ ಬರ್ತಾರೆ, ನನ್ನ ಮಕ್ಕಳು ಸುದ್ದಿಗೆ ಬರ್ತಾರೆ, ದೇವರಂತ ನನ್ನ ಅಣ್ಣನ ಸುದ್ದಿಗೆ ಬರ್ತಾರೆ, ನನ್ನ ತಾಯಿ ಅಂಜನಾದೇವಿ ಸುದ್ದಿಗೆ ಬರ್ತಾರೆ. ನನಗೆ ಗೊತ್ತು, ನಾನು ಬಿಡುವುದಿಲ್ಲ ಈ ಗಮ್ಯವನ್ನ. ಈ ಕುರಿ ಮಂದೆಯನ್ನ, ಹಂದಿ ಮಂದಿಯನ್ನ, ಈ ನಾಯಿ ಮಂದೆಯನ್ನ ದಾಟ್ಕೊಂಡು ನಾನು ಹೋಗ್ತೇನೆ. ನಗಾಡ್ಬಿಟ್ಟು. ಆತ ಸೋತಿದ್ದು ಅಂತಿಂತ ಸೋಲಲ್ಲ. ಯಾರೋ ಅದು ಪವರ್ ಸ್ಟಾರ್ ಅಂತೆ ಅನ್ನೋ ರೀತಿಯಲ್ಲಿ ತನ್ನ ಪಕ್ಷದಿಂದ ಒಬ್ಬ ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ಕೊತಾರೆ. ಮತ್ತೆ ಈ ಬಾರಿ ನಡೆದ ಎಲೆಕ್ಷನ್ ಅಲ್ಲೂ ಆ ಕಾಂಪ್ರಮೈಸ್ TDP ಜೊತೆ ನಡೆದಾಗ ಇದೇನೋ ಇದು 60 ಸೀಟು ಅಂದ, 40 ಸೀಟು ಅಂದ, 21 ಸೀಟ್ ಇಟ್ಕೊಂಡು ಏನೋ ಮಾಡ್ತಾನಂದ್ರೆ 21ಕ್ಕೆ 21 ಸೀಟು ಗೆಲ್ತಾನೆ. ಆತನಿಗೆ ತಾನು ಗೊತ್ತಾಗಿತ್ತು, ತಾನೊಬ್ಬ ಸಿಂಹದ ಪಡೆಯ ನಾಯಕ, ಗಜಕೇಸರಿ, ಕೇಸರಿ ಅಂತ ಗೊತ್ತಾಗ್ಬಿಡ್ತು ಆತನಿಗೆ. ಯಾವತ್ತೋ ತನ್ನ ಗಮ್ಯ ಈ ಕುರಿಗಳ ಜೊತೆಲಿ ಇರೋದಲ್ಲ, ಈ ಬರೀ ನಟನೆ ಮಾಡ್ಕೊಂಡಿರೋದಲ್ಲ, ಇದು ನಟನೆ ಪರದೆ ಮೇಲೆ ಜೀವನದ ಆ ನಟನೆಯ ಮೇಲೆ ನಾನು ಆಳಬೇಕು, ಆಳುತ್ತೇನೆ ಅನ್ನತಕ್ಕಂಥದ್ದು DCM ಆಗಿ ಕೂತಿದ್ದಾನೆ. ಮೊನ್ನೆ ನೋಡಿ ಆಪರೇಷನ್ ಸಿಂಧೂರಲ್ಲಿ ಒಬ್ಬ ನಮ್ಮ ವೀರ ಯೋಧ ಅವರ ಕುಟುಂಬಕ್ಕೆ ನೆರಳಾಗಿ ನಿಲ್ಲುತ್ತಾನೆ ಮನುಷ್ಯ. ಸಿಂಹ ಯಾಕೆ ನೀವು ಆಗೋಕ್ಕಾಗಲ್ಲ? ನೀವು ಏನ್ ಮಾಡ್ಕೊಬಿಟ್ಟಿರೋ ಗೊತ್ತಾ? ಈ ಕಂಫರ್ಟ್ ಝೋನ್, ಈ ಕುರಿ ಮಂದೆ, ಆ 1000 ರೂಪಾಯಿ ಕೊಟ್ಟಿದ ತಕ್ಷಣ ಓಟು, ಬಿರಿಯಾನಿ ಪ್ಯಾಕೆಟ್ಗೆ ಓಟು, ಬಸ್ಸು ಫ್ರೀ ಕೊಟ್ಟಿದ ತಕ್ಷಣ ಓಟು. ಇನ್ನು ನಾವು 2000 ರೂಪಾಯಿ ಮಿಕ್ಸಿ ತಗೊಂಡಿದ್ದೀವಿ, ಈ ರೀತಿ ಶುರು ಹಚ್ಕೊಬಿಟ್ಟಿದ್ದಾರೆ. ಕೊಡೋ 2000 ರೂಪಾಯಿ ಎಂಜಲು ಕಾಸಿಗೆ ನಮ್ಮ ಮಾನ, ಗೌರವ ಅಡ ಇಟ್ಟುಬಿಟ್ಟಿದ್ದೇವೆ. ಈ ಕುರಿ ಮಂದಿ ತರ ಏನೋ 10 kg ಅಕ್ಕಿ ಕೊಡ್ತವ್ರ ಸಮಯ ಅವನೇನ್ ಕೊಡೋದು, ನಾನು ಕೊಡ್ತೀನಿ ರಾಜ್ಯಕ್ಕೆ ಅಂತ ನೀವು ಯಾವತ್ತೂ ಡಿಸೈಡ್ ಮಾಡಿಲ್ಲ ಒಬ್ಬ ರೈತನಾಗಿ. ಹೌದು, ಇಲ್ಲ ಕುರಿ ಮಂದಿ ಕಂಫರ್ಟ್. ಫ್ರೀ ಬಸ್ ಕೊಟ್ಟವ್ರಣ್ಣೋ, ಅಣ್ಣೋ ಅವನೇ ಫ್ರೀ ಬಸ್ ಕೊಟ್ಟಿಲ್ಲ, ಅವನ ಜೇಬಿಂದ ಕೊಟ್ಟಿಲ್ಲ, ನಮ್ಮ ದುಡ್ಡೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲದರಲ್ಲೂ ಟ್ಯಾಕ್ಸ್ ಹಾಕಿ ತಗೊಂಡೇ ಕೊಡ್ತಿರೋದು. ಅವನು ಬಿಟ್ಟು ಕೊಟ್ಟಿಲ್ಲ. ನಿಮ್ಗೆ ಇವತ್ತಿಗೂ ನೀವು ಬೆಂಗಳೂರು ಕಡೆ ಬನ್ನಿ, ಒಂದು 20 ವರ್ಷದಿಂದ ಒಂದು ಬಿದ್ದಿದೆ ಒಂದು ಪ್ರಾಜೆಕ್ಟ್, ನೀಲಸಂದ್ರ ಅಂತ ಒಂದಿದೆ ಬೆಂಗಳೂರು ಹತ್ರ. ನೀಲಸಂದ್ರ ಅಲ್ಲೊಂದು ಫ್ಲೈಓವರು 20-25 ವರ್ಷ ಆಗೋಯ್ತೇನೋ, ಇವತ್ತಿಗೂ ಕಂಪ್ಲೀಟ್ ಮಾಡಿಲ್ಲ. ಇವ್ರಿಗೆ ತಾಕತ್ತಿದ್ದಿದ್ರೆ, ಇವರಲ್ಲಿ ದೃಢತ್ವ ಇದ್ದಿದ್ರೆ ಈ ಕುರಿಗಳು ಸಿಂಹ ಆಗ್ಬೋದಿತ್ತು ಯಾವತ್ತು. ಇಲ್ಲ, ತಿಂದಾಕ್ಬಿಟ್ಟವ್ರೆ ಅದರಲ್ಲಿ, ಬೇರೆ ಬೇರೆ ಏನೋ ಮಾಡಿಟ್ಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ಅದು ಯಾವತ್ತೂ ಕಂಪ್ಲೀಟ್ ಆಗಿರೋದು. ಈ ರೀತಿ ದೃಢತ್ವ ಸಿಂಹದ ಬದುಕಲ್ಲ. ನಾವು ಇಂಥವರನ್ನ ಈ ಕುರಿ ಮಂದೆಗಳ ಜೊತೆಲಿ ಇದ್ದುಕೊಂಡು ನಮಗೆ ಎಷ್ಟು ದುಡ್ಡು, ನಿನಗೆ ಎಷ್ಟು ದುಡ್ಡು, ನಮ್ಗೆ ಎಷ್ಟು ಕೊಟ್ರು, ನಿಮಗೆ ಎಷ್ಟು ಕೊಟ್ರು, ಇಂಥದಕ್ಕೆ ಒಳಗಾಗಿ ನಾವು ದೇಶ ಪ್ರೇಮ ಮರ್ತು ಬಿಟ್ಟಿದ್ದೇವೆ, ನಮ್ಮ ಮೇಲಿನ ಪ್ರೇಮನೂ ಮರ್ತು ಬಿಟ್ಟಿದ್ದೇವೆ. ನಮ್ಮ ಶಕ್ತಿಯನ್ನ ನಾವು ಕುರಿಗಳ ತರ ಇವ್ರಿಗೆ ಸರೆಂಡರ್ ಆಗ್ಬಿಟ್ಟು ಆಯ್ತು ಸ್ವಾಮಿ. ಯಾರೋ ಒಬ್ಬ ಹುಟ್ಕೋತಾನೆ, ಅವನು ಗೊತ್ತಾಗುತ್ತೆ ತಾನು ಸಿಂಹ ಅಂತ, ಅವನು ಓಡ್ಲಿಕ್ಕೆ ಶುರು ಮಾಡಿದ, ತನ್ನ ರಂಗದಲ್ಲಿ ಗಜಕೇಸರಿಯಾಗಿ ನಿಲ್ಲುತ್ತಾನೆ. ತನ್ನ ರಂಗದಲ್ಲಿ ಅವನು ನಂಬರ್ 1. ಅವನನ್ನು ಬೀಟ್ ಮಾಡೋರು ಯಾರು ಬಂದಿರೋಲ್ಲ. ಅವನು ಜೊತೆಲೇ ಬಂದಿರೋದು. ಎಲ್ಲಿಂದ ಬಂದ್ರು ಇವರೆಲ್ಲ ನೋಡಿ? ಆಕಾಶದಿಂದ ಬಂದ್ರ? ರಾಜ್ಕುಮಾರ್ ಅವರ ಬ್ಯಾಕ್ಗ್ರೌಂಡ್ ಯಾರಿದ್ರು? ವಿಷ್ಣುವರ್ಧನ್ ಅವ್ರ ಬ್ಯಾಕ್ಗ್ರೌಂಡ್ ಯಾರಿದ್ರು? ಯೋಚನೆ ಮಾಡಿ ನೋಡಿ, ಯಾರಿದ್ರು? ಅಂತ 1000 ಸಾಧಕರನ್ನ ನಾನು ನಿಮಗೆ ತೋರಿಸ್ಬಲ್ಲೆ. ಅವರೆಲ್ಲರೂ ನಿಮ್ಮ ನಡುವೆಯೇ ಹುಟ್ಟಿ ಬೆಳೆದವರು. ದೆ ಬಿಲೀವ್ ನಾನೊಂದು ಸಿಂಹ ಅಂತ ಗೊತ್ತಾಗ್ಬಿಡ್ತು ಅವ್ರಿಗೊಂದು. ಇದು ಒಂದು ಬದುಕ, ಏನೋ ಬದುಕ್ತಿದ್ದೀನಿ ನಾನು, ಇದು ಒಂದು ಬದುಕ, ಕಾಂಪ್ರಮೈಸ್ಡ್ ಬದುಕು. ತಮ್ಮ ಶಕ್ತಿಯನ್ನು ಅರ್ಥ ಮಾಡ್ಕೊಂಡು ಆ ಶಕ್ತಿಯನ್ನ ಪೂರ್ಣೀಕೃತವಾಗಿ, ಏಕೀಕೃತವಾಗಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಹಾಕಿದ್ರು, ನಂಬರ್ 1 ಆಗಿದ್ರು. ಅಮಿತಾಬ್ ಬಚ್ಚನ್ಗೇನು ಅವ್ರ ತಂದೆ 7 ಬಾರಿ ರಿಜೆಕ್ಟ್.
ಎಲ್ಲೆಲ್ಲೋದ್ರು ಹೈಟು ರಿಜೆಕ್ಟು, ವಾಯ್ಸು ರಿಜೆಕ್ಟು. ಈ ಕುರಿಗಳೆಲ್ಲ ಹೇಳಿದ್ವು, ಇದ್ಯಾವ್ದು ಇದು ಉದ್ದ ಕುರಿ, ಇದು ಎಲ್ಲಿಂದ ಕಾಣಂತಾರೋದು? ಅವನ್ ಗಂಟ್ಲು ವಾಯ್ಸ್ ನೋಡು. 82 ಆದ್ರೂ ಕೂಡ ಅಜ್ಜ ನೋಡಿ, ಬಾ ಯೋಚನೆ ಮಾಡಿ ನೋಡಿ ಮಕ್ಳೇ, 82 ಆದ್ರೂ ಈ ಹೈಟಿಗೆ ಕಾಲೆತ್ತಾನ ಅಜ್ಜ. ಮುತ್ತಜ್ಜ, ಅದು ಅಜ್ಜ ಅಲ್ಲ, ಅಜ್ಜರ ಅಜ್ಜ. 82, 83 ಆಗೋಯ್ತು. ಸೀದಾ ಫಿಟ್ನೆಸ್ ಇಳಿಯೋದು, ಹಿಂಗೆ ಕಾರಿಂದ ಇಳಿಯೋದು ನೀವು ನೋಡಿ. ನೀವು ಇಳಿತು ಕಾಲಿಟ್ಟು ಟಕ್ಕಂತ ಹಿಂಗೆ ಹಾಕೊಳ್ಳೋದ ಕೋಟು ಆ ಬಟನ್ನು ನಮ್ಮ ಜೀವಮಾನದಲ್ಲಿ ನಾವು ನೋಡಿಲ್ಲ. ಎಸ್, ಅದು ಬೇಕು ಅದು ಅಂತ ನಿರ್ಧಾರ ಮಾಡಿದ್ಮೇಲೆ ಈ ಕುರಿ ಮಂದೆಯನ್ನ, ಈ ಕತ್ತೆ ಮಂದಿಯನ್ನ, ಈ ನಾಯಿಗಳ ಮಂದೆಯಿಂದ ಹೊರಗಡೆ ಬನ್ನಿ. ಸುಮ್ಮನೆ ಹಿಂಗೆ ಭಿಕ್ಷೆ ಬೇಡ್ಕೊಂಡು 10 kg ಅಕ್ಕಿ ಇನ್ನೇನೋ ಕೊಡ್ತಾರೆ ಬಿಟ್ರೆ ಇನ್ನೂ ಇನ್ನೇನಾದ್ರೂ ಕೇಳ್ತಾ ಕೂತ್ಕೋತೀರಿ, ಮೀಸಲಾತಿ ಕೇಳ್ತಾ ಕೂತ್ಕೋತೀರಿ, ರಿಸರ್ವೇಶನ್ ಕೇಳ್ತಾ ಕೂತ್ಕೋತೀರಿ. ಬರೀ ಇದೇ ಆಯ್ತು. ನಾವು ಈ ಕುರಿಗಳ ಮಂದೆಯ ಭಾಷೆಯಲ್ಲಿ ನೀವು ಕುರಿಗಳಾಗಿ ಬಿಟ್ಟಿದ್ದೀರಿ. ಬರೀ ಇದೆ. ಆಮೇಲೆ ದೇಶನ ದೂಷಣೆ ಮಾಡೋದು, ದೊರೆಯನ್ನು ದೂಷಣೆ ಮಾಡೋದು, ಸಿಸ್ಟಮ್ನ ದೂಷಣೆ ಮಾಡೋದು. ಹೌದು, ಇದೇ ಮಾಡ್ತಾ ಕುತ್ಕೋಬಿಟ್ಟಿದ್ದೇವೆ ನಾವು. ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ. ಕುರಿಗಳ ಮಂದೆಯಲ್ಲಿ ಕುಳಿತು ನೀವು ಕುರಿಯಾಗಿರೋದೇ ಬಕರ ಬನ್ಗೆ ತೂಬಿ. ಬಕರ ಬಕರ ಅಂತಾರಲ್ಲ, ಇದೇ. ಅವನ ಪೆಕರ ಮಾಡಿದ್ರು ಬಕರ ಮಾಡಿದ್ರು ಅಂದ್ರಲ್ಲ, ಇದೇ ಆಗಿರೋದು. ಬಿಡಿ ಸರ್, ಬಿಡಿ ಸರ್. ಒಂದು MS ರಾಮಯ್ಯ ನೋಡಿ, ನನ್ನ ಮೋಸ್ಟ್ ಇನ್ಸ್ಪಿರೇಷನಲ್ ಪರ್ಸನ್, ನನ್ನ ಮೋಸ್ಟ್ ಇನ್ಸ್ಪಿರೇಷನಲ್ ಪರ್ಸನ್ MS ರಾಮಯ್ಯ. ಕರ್ನಾಟಕದ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಮೇಸ್ತ್ರಿ, ಕೂಲಿ ಕಾರ್ಮಿಕ, ಮನೆಗಳನ್ನ ಕಟ್ಟತಕ್ಕಂಥದ್ದು, ಕಟ್ಟಡ ಕಾಮಗಾರಿ. ಮಕ್ಕಳೇ, MS ರಾಮಯ್ಯ ಸಿಟಿ ಇದೆ ಬನ್ನಿ, MS ರಾಮಯ್ಯ ಫೌಂಡೇಶನ್ ಇದೆ ಬನ್ನಿ, MS ರಾಮಯ್ಯ ಸಿಟಿ ಇದೆ, ನಂಬ್ತೀರಾ? MS ರಾಮಯ್ಯ ಎಜುಕೇಶನಲ್ ಸೊಸೈಟಿ, MS ರಾಮಯ್ಯ ಮೆಡಿಕಲ್ ಫೌಂಡೇಶನ್. ಎಷ್ಟು ಜನಕ್ಕೆ ಹೇಳಬಾರದು. ಇವತ್ತು ಆ ಒಂದು ಸಿಂಹ ನಿಂತಿದ್ದಕ್ಕೆ ಲಕ್ಷಾಂತರ ಜನಕ್ಕೆ ವಿದ್ಯಾ, ಅನ್ನ, ಉದ್ಯೋಗ, ಕೈವಾರ ಕ್ಷೇತ್ರ ಸಾಮಾನ್ಯದ ಇಲ್ಲ. ನೀವು ಮತ್ತೆ ಅದೇ ಬಿಡಿ ಸ್ವಾಮಿ, ನಮ್ಮ ಗ್ರಾಚಾರ ಸರಿ ಇಲ್ಲ ಸ್ವಾಮಿ. ನಿಜ ಕೇಳಿ, ನಿಮ್ಮ ಶಕ್ತಿ ಕೇಳಿ. ಇಲ್ಲ ಇಲ್ಲ, ನಾ ಹೇಳಿದ್ನಲ್ಲ, ಒಂದು ಸಂಸ್ಥೆಯಲ್ಲಿ ನಾನೊಬ್ಬ ಆಫೀಸ್ ಬಾಯ್, ಬಹುದೊಡ್ಡ ಸಂಸ್ಥೆಯಲ್ಲಿ ಲಕ್ಷಾಂತರ ಮಂದಿಗೆ ಉದ್ಯೋಗ ಕೊಟ್ಟಿರುವ ಚೇರ್ಮನ್. ಅದು ವಿದೇಶದಲ್ಲಿ ಎಲ್ಲೋ ಯಾರೋ ಹೇಳ್ತಾರೆ, ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದಾನೆ, ಕರೆಸ್ಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ಇವರು ಬರ್ತಾರೆ ಆ ಫಂಕ್ಷನ್ಗೆ. ಅವರ ಮುಂದುಗಡೆ ಇವರೇನೂ ಇಲ್ಲ, ಇಂಟ್ರೊಡ್ಯೂಸ್ ಮಾಡ್ತಾರೆ. ನಮ್ಮ ರವಿಶಂಕರ್ ಗುರುಜಿ, ಯು ನೋ ಹಿಮ್? ಯೆಸ್, ಐ ಹಿಯರ್ಡ್ ಅಬೌಟ್ ಹಿಮ್, ಮೈ ಸರ್ಕಲ್ ಟಾಕ್ಸ್ ಅಬೌಟ್ ಹಿಮ್. ನನಗೂ ಗೊತ್ತಿಲ್ಲ, ನೀಡ್ ಟು. ಸರಿ ಆಯ್ತು. ಜಾತಕ ಪರಾಮರ್ಶೆ. ಅವ್ರ ಹೆಸರು ಕೇಳ್ತಿದ್ದಾಗೆ ಎಲ್ಲೋ ಕೇಳಿದ್ದಿದೆಯಲ್ಲ, ಯಾವ ಸಂಸ್ಥೆ ಸರ್ ಅಂತೆ. ಇಂಥ ಸಂಸ್ಥೆ ಅಂತ ಹೇಳಿದ್ದೆ, ನನ್ನ ಕಣ್ ತುಂಬ ನೀರು. ನಾನೇನು ಮಾತಾಡಿದೆ, ವಿದ್ಯೆಗೆ ತಕ್ಕದಾಗೆ ಅಮ್ಮ ಅನ್ನವಿಟ್ಟ ದಣಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ. ಎಲ್ಲಿ ಗೊತ್ತಾ? ಆಫೀಸ್ ಬಾಯ್. ಚೇರ್ಮನ್ಗೆ ಕುಳಿತುಕೊಂಡು ಜಾತಕ ಪರಾಮರ್ಶೆ ಒಂದೊಂದು ಪೆಟ್ಟು ಪಟ್ಟು ಪಟ್ಟಾಗಿ ಆ ದಂಪತಿಗಳಿಗೆ ಅಂದುಬಿಟ್ರು. ಇವತ್ತಿಗೂ ಅವ್ರ ಹತ್ರ ನಾನು ಕೈ ಚಾಚಿಲ್ಲ, ಬಳಸ್ಕೊಂಡಿಲ್ಲ. ಕುಡ್ ಹ್ಯಾವ್ ಬೀನ್ ಸಮ್ವೇರ್, ಬೇರೆ ಚಾನೆಲ್ ಕತೆ ಬೇರೆ. ಗೊತ್ತಿದೆಯಾ? ಅಲ್ಲಿದ್ದೆ ಒಂದು ಕಾಲಘಟ್ಟಕ್ಕೆ. ಬಿಲೀವ್ಡ್. ನನ್ನ ಗುರುಗಳು ಹೇಳಿದ್ರು, ನೀನೊಂದು ಸಿಂಹ ಕಣೋ ನಿನ್ನ ವಿದ್ಯೆಯಲ್ಲಿ ಅಂತ. ಹುಡ್ಕೊಂಡು ಹೋದೆ. ಯಾಕೆ ನನ್ನ ಈ ಆಲೋಚನೆಗಳು ಕುರಿಗಳ ತರ ಯೋಚನೆ ಬರೋಲ್ವೇ? ಇದ್ಯಾವುದು ಕತ್ತೆಗಳ ತರ ಆಲೋಚನೆ ಬರೋದಿಲ್ವೇ? ಏನು ಗುರುಗಳೇ ಅಂತ ಹಲವಾರು ಗುರುಗಳ ಸಂಕ್ರಮಣ. ಇವತ್ತು ಅಂತಹ ಒಂದು ಬಹುದೊಡ್ಡ ಅನ್ನದಣಿಗೆ, ಅನ್ನಪ್ರಭುವಿಗೆ ಜಾತಕ ಪರಾಮರ್ಶೆ, ಜಾತಕ ಪರಾಮರ್ಶೆ ಅಂತ ಒಂದು ಸಾವಿರಾರು ಮಂದಿಗೆ ಈ ಮಹಾವಿದ್ಯೆ ನೆರಳಾಗಿ ನಿಂತಿದೆ. ನಾನಲ್ಲ, ಈ ಮಹಾವಿದ್ಯೆ ಈ ಕುರಿಗಳನ್ನೆಲ್ಲ ಜರುಗಿಸ್ಕೊಂಡು, ಈ ಕತ್ತೆಗಳನ್ನೆಲ್ಲ ಜರುಗಿಸ್ಕೊಂಡು ಓಡಿದ್ದೇನೆ.
ನನಗೂ ಅದಿತ್ತು ಸುತ್ತಮುತ್ತ ಪ್ರಭಾವ, ಆದರೆ ನನ್ನಮ್ಮನಿಗೆ ನನ್ನ ಮೇಲೆ ನಂಬಿಕೆ ಇತ್ತು. ನನ್ನಮ್ಮನಿಗೆ ನಂಬಿಕೆ ಇತ್ತು. ಹಾಗೆಯೇ ಯಾರೂ ನೋಡೋದನ್ನ ನನ್ನ ಧರ್ಮಪತ್ನಿ ನನಗೆ ಹೇಳಿದ್ದುಂಟು. ನಿಮ್ಮ ಹತ್ರ ಈ ಥರದ್ದೊಂದಿದೆ, ನಿಮ್ಮ ಮೈ ಮೇಲೆ ಈ ಥರದ್ದೊಂದಿದೆ, ಯೂನೋ ಶಕ್ತಿ ಅಂತ ಹೇಳ್ತಾರೆ. ಎಸ್, ಎರಡೆರಡಮ್ಮಂದ್ರು ನನಗೆ, ನಾನು ಅದಕ್ಕೆ ಆಗಾಗ ಹೇಳ್ತಾನೆ, ಎರಡೆರಡಮ್ಮಂದ್ರು ನನ್ನನ್ನು ಹೇಗೆ ಹಿಡ್ಕೊಂಡು ಎಡಭುಜ ಬಲಭುಜ ನಾವಿದ್ದೇವೆ ಅಂತ. ಜೀವನ ಪರ್ಯಂತ ನನ್ನ ಚರ್ಮವನ್ನ ಚಪ್ಪಲಿ ಮಾಡಿಕೊಟ್ರು ಕುಯ್ದು ಆ ಋಣ ತೀರಲ್ವೇನೋ ಮಕ್ಕಳೇ. ಇದು ನನ್ನ ಆತ್ಮತೃಪ್ತಿಯಿಂದ ಹೇಳ್ತಾರೆ. ಹಾಗೆ ನನ್ನ ಗುರುಗಳು, ನಮಗ್ ಮೀರಿದ್ದಿದೆಯೋ ನಿನ್ನ ಹತ್ರ ಆ ಹೆಸರು, ಆ ಗತ್ತು. ಈ ಸಿಂಹವನ್ನ ಗಜಕೇಸರಿ ಸಿಂಹ ಮಾಡಿಟ್ಬಿಟ್ರು. ಗಲ್ಲಿಕ ಕುತ್ತಾಕು. ನಾವೆಲ್ಲ ಹಾಗೆ ಈ ನಾಯಿಗಳ ಜೊತೆಲಿ ಸುತ್ತಕೊಂಡು ನಾವೇನೋ ಮಾಡ್ಕೊಂಡು ಬದುಕು ಕಟ್ತಿದ್ದೀವಿ ಮಕ್ಕಳು. ದಯಮಾಡಿ ನೀವೊಂದು ಸಿಂಹವೇ, ನಂಬಿಕೆ ಇಡಿ, ನೆನಪಿಡಿ. ಯಾಕೆಂದ್ರೆ ಮಿಥುನಕ್ಕೆ ಗುರು ಬಂದ್ಬಿಟ್ಟ. ಅದು ಕುಜನ ಸಾರದಲ್ಲಿ ನೆನಪಿಟ್ಕೊಳ್ಳಿ. ಒಂದು ಸಿಂಹ ತುಂಬಾ ಬುದ್ಧಿವಂತನಲ್ಲ. ಒಂದು ಸಿಂಹ ಬುದ್ಧಿವಂತ ಸಿಂಹವೇನಾದರೂ ಶಕ್ತಿಶಾಲಿ ಸಿಂಹಕ್ಕೆ ಬುದ್ಧಿ ಬಂದ್ರೆ ವಾಟ್ ವಿಲ್ ಬಿ ದಿ ಕೆಪಾಸಿಟಿ? ವೈಟ್ ಅಂಡ್ ವಾಚ್. ವೆರಿ ಶಾರ್ಟ್ಲಿ ನಮಗೆ ಈ ಗುರುಗೋಚಾರ ಫಲದ ಬಗ್ಗೆ ತಿಳಿಸ್ಕೊಡ್ತಾನೆ. ಎಸ್, ನೀವೊಂದು ಸಿಂಹವೇ, ನೆನ್ಪಿಡಿ. ಕುರಿಗಳ ಮಂದೆನಲ್ಲಿ ನಿಂತ್ಕೊಂಡು ನಿಮ್ಮ ನೀವೇ ಹೀಯಾಳಿಸ್ಕೊಂಡು ಕೀಳರಿಮೆಯಿಂದ ಬದುಕಬೇಡಿ. ನಮ್ದೇನೋ ಬದುಕು ಆಗೋಯ್ತು ಸರ್, 30 ಆಗೋಯ್ತು, 40 ಆಗೋಯ್ತು, 50 ಆಗೋಯ್ತು, 60 ಆಗೋಯ್ತು, 68ಕ್ಕೆ ಸೆಕೆಂಡ್ PUC ಪಾಸ್ ಆಗಿರೋ ಆ ರಾಣಿ ಅನ್ನತಕ್ಕಂಥ ಅಜ್ಜಿನ್ ನೋಡಿ. ಈ ವರ್ಷದ್ದು, ಈ ವರ್ಷ 2025 PUC ಶಿ ಇಸ್ ಪಾಸ್ಡ್. ಸರ್ಟಿಫಿಕೇಟ್ ತೋರಿಸುತ್ತೆ ಅಜ್ಜಿನ ಗೊತ್ತಾ. ಫೋಟೋ ತಗೊಬಂದು ನಾನು ಹಾಕ್ಬೇಕಿತ್ತು. ತಾನು 68ನೇ ವಯಸ್ಸಿನಲ್ಲಿ ತನಗೆ ಗೊತ್ತಾಗಿದೆ ತಾನು ಸಿಂಹ. ಅದು ಕಾಯ್ತಿತ್ತು, ತನಗೆ ಗೊತ್ತಿತ್ತು ತನ್ನ ಜವಾಬ್ದಾರಿಗಳೆಲ್ಲ, ಮಕ್ಕಳ ಜವಾಬ್ದಾರಿ, ಗಂಡನ ಜವಾಬ್ದಾರಿ, ಮೊಮ್ಮಕ್ಕಳ ಜವಾಬ್ದಾರಿ ಎಲ್ಲ ಕಳ್ಕೊಂಡು ಆ ಸಿಂಹ ನೋಡಿ ಹೇಗೆ ಎದ್ದು ನಿಂತಿದೆ, ತನ್ನ ಪ್ರತಿಬಿಂಬವನ್ನ ಪ್ರಜ್ವಲಿಸ್ಕೊಂಡು ನಿಂತಿದೆ. ನೀವ್ಯಾಕೆ ಆಗಬಾರ್ದು? ನೀವ್ಯಾಕೆ ಆಗಬಾರ್ದು ಮಕ್ಕಳೇ? ಬ್ಲೇಮಿಂಗ್, ಸ್ಟಿಲ್ ಬ್ಲೇಮಿಂಗ್. ಇನ್ನೂ ನಿಮ್ಮನ್ನ ನೀವು ಕೆಳಗಡೆ ಹಾಕಿಸ್ಕೊಂಡು ಹೋಗ್ತಿದ್ದೀವಿ. ಆಪ್ ಕ್ಯೂ ಶೇರ್ ನೈ ಬನ್ ಪಾತೆ. ನಿಮ್ಮಲ್ಲೂ ಒಬ್ಬ ಅಂಬಾನಿ ಇದ್ದಾನೆ, ನಿಮ್ಮಲ್ಲೂ ಒಬ್ಬ ರಾಜ್ಕುಮಾರ್ ಇದ್ದಾರೆ, ನಿಮ್ಮಲ್ಲೂ ಒಬ್ಬರು ಸಾಹಸ ಸಿಂಹ ಇದ್ದಾರೆ, ನಿಮ್ಮಲ್ಲೂ ಒಬ್ಬರು ರೆಬಲ್ ಸ್ಟಾರ್ ಇದ್ದಾರೆ. ನಾನು ನಂಬ್ತೇನೆ. ನಿಮಗೆ ನಂಬಿಕೆ ಇಲ್ವಾ? ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಗುರು ಮಿಥುನದಲ್ಲಿ. ಗ್ರಹಗಳಲ್ಲಿಯೇ ದೊಡ್ಡ ಗ್ರಹ ಬೃಹಸ್ಪತಿ ಅಂತ. ಗುರು ಜ್ಞಾನಕಾರಕ, ಸುಜ್ಞಾನಕಾರಕ. ನೆನ್ಪಿಟ್ಕೊಳ್ಳಿ. ನಿಮ್ಮ ಹತ್ರ ಬುದ್ಧಿವಂತಿಕೆ ಎಷ್ಟೇ ಇರ್ಬೋದು, ಬುದ್ಧಿ ಅನ್ನೋದನ್ನ ಏನ್ ಹೇಳ್ತೀವಿ ಗೊತ್ತರ? ಪುಸ್ತಕ ಅಂತ ಹೇಳ್ತಾರೆ. ಪುಸ್ತಕವೂ ಕೂಡ ಕಲಿಸದ್ದು ಜ್ಞಾನ ಕಲಿಸುತ್ತದೆ, ಅನುಭವ ಕಲಿಸುತ್ತದೆ. ಅದಕ್ಕೆ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಪುಸ್ತಕದ ಓದು ಬದನೆಕಾಯಿ ಅಂತ ಹೇಳ್ತಾರೆ. ನೀವು ಓದಿದ ಅಪ್ಲೇ ಆಗೋಲ್ಲ. ನೀವು ಓದಿರುವುದು ನಿಮಗೊಂದು ಕೆಲಸ ಸಿಗಲಿಕ್ಕೆ, ನೀವು ಓದಿರುವುದು ಒಂದು ಡಿಗ್ರಿ ಪಡೆಯಲಿಕ್ಕೆ ಅಷ್ಟೇ, ನಿಮ್ಮನ್ನ ಅಸೆಸ್ ಮಾಡಲಿಕ್ಕೆ, ನಿಮ್ಮ ಕೆಪಾಸಿಟಿ ಎಷ್ಟಿದು ಅಂತ ಒಂದು ಡಿಗ್ರಿ. ಬಟ್ ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು, ಆದರೆ ಅದನ್ನ ಅಪ್ಲೈ ರೈಟ್ ಟೈಮ್ ರೈಟ್ ಪ್ಲೇಸ್. ಇದು ಹೆಂಗೆ ಅಂದ್ರೆ, ಡ್ರೈವಿಂಗ್ ಬರುತ್ತೆ, ಬ್ರೇಕ್ ಹಾಕೋದು ಬರುತ್ತೆ, ಕ್ಲಚ್ಚು ಆಕ್ಸಿಲೇಟರ್ ಎಲ್ಲ ಬರುತ್ತೆ,
ಬಟ್ ಯಾವ ಸಮಯದಲ್ಲಿ ಯಾವಾಗ ಬ್ರೇಕ್ ಹೊಡಿಬೇಕು, ಜ್ಞಾನಂ ಹೆಂಗ್ ನಿಲ್ಲಿಸ್ಕೋಬೇಕು. ಆಕ್ಸಿಡೆಂಟ್ ಒಂದು ಸಿನಾರಿಯೋ ನಡೀತು ಅಂದ್ರೆ ಫಟ್ ಅಂತ ಹೇಳ್ಬಿಟ್ಟು ಯಾವ ಡೋರ್ ತೆಗೆದು ಹೊರಗಡೆ ಬರಬೇಕು, ಬುದ್ಧಿ ಹೇಳ್ಕೊಡಲ್ಲ, ಜ್ಞಾನ ಹೇಳ್ಕೊಡುತ್ತೆ. ಎಲ್ಲಿ ಹೇಗೆ ಮಾತನಾಡಬೇಕು, ಯಾರ ಜೊತೆ ಹೇಗಿರಬೇಕು, ಯಾವಾಗ ಹೆಂಗೆ ಅಪ್ಲೈ ಮಾಡಬೇಕು ಅನ್ನತಕ್ಕ. ಬಾಳೆಹಣ್ಣು ತಿನ್ನೋದು ಬುದ್ಧಿ. ನಮ್ಮ ಎದುರುಗಡೆ ಬಾಳೆಹಣ್ಣಿದೆ, ಬಟ್ ಯಾವಾಗ ತಿನ್ಬೇಕು, ಹೆಂಗ್ ತಿನ್ಬೇಕು, ಯಾವ ರೀತಿ ತಿನ್ಬೇಕು, ಯಾವ ಸಂದರ್ಭಕ್ಕೆ ತಿನ್ಬೇಕು, ಊಟ ಆದ್ಮೇಲೆ ತಿನ್ಬೇಕಾ, ಊಟದ ಮಧ್ಯದಲ್ಲಿ ತಿನ್ಬೇಕಾ, ಊಟಕ್ಕೆ ಮೊದಲು ತಿನ್ಬೇಕಾ, ತಿಂದ ಮೇಲೆ ನೀರು ಕುಡಿಬೇಕಾ ಇಲ್ವಾ, ನೀರು ಕುಡಿದು ಬಾಳೆಹಣ್ಣು ತಿನ್ನೋದಾ, ಇದೆಲ್ಲ ಅಪ್ಲೈ ಆಗುತ್ತೆ. ಜ್ಞಾನಂ ವಿದ್ಯೆ ಗೊತ್ತಿದೆ, ಶ್ಲೋಕ ಹೇಳೋದು ಗೊತ್ತಿದೆ, ಯಾರ ಮುಂದುಗಡೆಯೋ ಶ್ಲೋಕ ಹೇಳೋದಲ್ಲ. ಅದೇ ವಿದ್ಯೆಗೂ ಜ್ಞಾನಕ್ಕೂ, ಬುದ್ಧಿಗೂ ಜ್ಞಾನಕ್ಕೂ ಇರೋ ವ್ಯತ್ಯಾಸ. ಯಾರನ್ನ ಕರೆದ್ಬಿಟ್ಟೆ ನಾನು ಯಾರು ಗೊತ್ತೇನೋ, ನಾನು ವಿದ್ಯೆ ಗೊತ್ತೇನೋ ಅಲ್ಲ. ಅಲ್ಲಿಗೆ ನಿಮ್ಮ ವಿದ್ಯೆ ಇದೊಂಥರ ನೀರಿನಲ್ಲಿ ಹುಣಸೆ ಹಣ್ಣು ಹಿಡಿದಾಗೆ ನದಿನಲ್ಲಿ ಮುಗೀತು. ಯಾರೋ ರೈತನ ಕರೆದ್ಬಿಟ್ಟು ನಾನು ಡಿಗ್ರಿ ಏನ್ ಮಾಡ್ಕೊಂಡು, ನನ್ನ ಶ್ಲೋಕ ಗೊತ್ತೇನೋ, ಯಜುರ್ವೇದ ಗೊತ್ತೇನೋ, ಋಗ್ವೇದ ಗೊತ್ತೇನೋ ಅಂತ ಹೇಳಿದ್ರೆ ನನಗೆ ಯಾವ ವೇದನೂ ಗೊತ್ತಿಲ್ಲ ಸ್ವಾಮಿ, ನಂಗೆ ಶಿವ ಅನ್ನೋದು ಬಿಟ್ರೆ ಅಂದ್ರೆ ಮುಗಿದೋಯ್ತು. ಶಿವನಲ್ಲೇ ಎಲ್ಲ ವೇದಗಳು ಸೇರೋಯ್ತು. ಎಲ್ಲಾ ವಿದ್ಯೆಗೂ ಮೂಲ ಕಾರಣವೇ ಶಿವ. ಇನ್ನೇನಿದೆ ನಮ್ಮ ಜೇಡಿ ಮಣ್ಣು, ಹೌದಲ್ವಾ? ಎಲ್ಲಿ ನಮ್ಮ ವಿದ್ಯೆಯನ್ನ ಹೇಗೆ ಉಪಯೋಗಿಸ್ಬೇಕು, ಹೆಂಗ್ ಉಪಯೋಗಿಸಬೇಕು. ಯಾರನ್ನೋ ಕರೆದು ಬಿಟ್ಟು ಆಫೀಸ್ ಬಾಯ್ ಹತ್ರ ಇಂಗ್ಲೀಷಲ್ಲಿ ಟಸ್ಸು ಪುಸ್ಸು ಅಂದ್ರೆ ಪಾಪ ಅವನಿಗೆ ನೋಡ್ತಾನೆ, ಏನೋ ಮಾತಾಡ್ತಾನೆ ನಮ್ಮ ಗುರು ಅಂತ. ಯಾರ್ದೋ ಸಿಟ್ಟನ್ನ ತಗೊಬಂದು ಅವನ ಮೇಲೆ ತೋರಿಸೋದು, ಅದಲ್ಲ ವಿದ್ಯೆ. ಅದಕ್ಕೆ ಹೇಳೋದು ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರೆ. ಗುರು ಅದಲ್ಲ, ನಿಮ್ಮ ಜ್ಞಾನವೇ ಗುರು. ಈ ಊರಿಗೆ ಅರ್ಸ ಇರ್ಬೋದು, ಮನೆಗೆ ಬಂದ ಮೇಲೆ ಅಮ್ಮನ ಮುಂದುಗಡೆ ಅಪ್ಪನ ಮುಂದುಗಡೆ ನೀವು ತಲೆಬಾಗಲೇಬೇಕು. ಅಲ್ಲಿಲ್ಲ ನಿಮ್ಮ ವಿದ್ಯೆ, ನಿಮ್ಮ ಗೌರವ ಎಲ್ಲ ಇಲ್ಲ. ಅವ್ರ ಮುಂದುಗಡೆ ಅವ್ರ ಥರನೇ ಮಾತಾಡಬೇಕು, ಅವರ ಮಗನಾಗಿಯೇ ಮಾತಾಡಬೇಕು. ಆಯ್ತಮ್ಮ, ಏಯ್ ತಟ್ಟೆ ಎತ್ಕೊಂಬಾರೋ, ತಟ್ಟೆ ಎತ್ತೋ, ಊಟ ಬಡ್ಸೋ, ಹೋಗ್ಬೇಗ ಮಲ್ಕೋ, ಇಷ್ಟೊತ್ತಾಯ್ತು ದೀಪ ಹರಿಸು, ಅದು ಸಂಸ್ಕಾರ ಅನ್ನೋದೇ ಜ್ಞಾನ ಅಂತ. ಒಂದು ಗುರು ಬಂದು ಸಿಂಹಕೇಸರಿ, ಗಜಕೇಸರಿ ಅಂತ ನೆನಪಿಟ್ಟುಕೊಳ್ಳಿ. ಯಾರದೇ ಜಾತಕದಲ್ಲಿ ಗುರು ಅನ್ನತಕ್ಕಂಥ ಒಂದೇ ಒಂದು ದೃಷ್ಟಿಯನ್ನೇ ನಾವು ನೋಡೋದು ಮೊದಲಿಗೆ, ಆಮೇಲೆ ಬೇರೆ ಗ್ರಹಗಳು. ಗುರುದೃಷ್ಟಿ, ಗುರುಬಲ, 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 ಆಮೇಲೆ ಆತ್ಮಬಲ, ಆಮೇಲೆ ಮಾತೃಬಲ, ಆಮೇಲೆ ಕರ್ಮಬಲ. ಕರ್ಮ ಎಲ್ಲ ಅನುಭವಿಸೋದು ಆಮೇಲೆಪ್ಪ, ಗುರುಬಲವೇ ಇಲ್ಲ, ಇನ್ನೇನಿದ್ದೇನು ಅನುಭವಿಸೋದು, ಮುಗಿದೋಯ್ತು ಅವನು. ಗುರುಬಲವಿಲ್ಲದಿದ್ದರೆ, ಗುರು ಕೆಟ್ರೆ, ಒಂದೇ ಉದಾಹರಣೆ ವಿದುರ, ಕರ್ಣ. ಗುರುಬಲ ಇಲ್ಲಪ್ಪ, ಎಂಥ ಮನೆತನದಲ್ಲಿ ಹುಟ್ಟಿದ್ರು, ಯಾರು ಹುಟ್ಟಿದ್ರು ಅವರು? ಖುದ್ದು ಸೂರ್ಯಾಂಶದಲ್ಲಿ ಹುಟ್ಟಿದಂಥ ಕರ್ಣ, ಕುಂತಿದೇವಿಯ ಪುತ್ರ, ನಿಜವಾದ ಚಕ್ರವರ್ತಿ ಆಗಬೇಕಾದವನು, ಅವನಿಗೆ ಅರ್ಹತೆ ಇದ್ದಿದ್ದು. ಎಲ್ಲಾಳ್ದ, ಎಲ್ಲಿದ್ದ ಅವನು? ಗುರುಬಲ ಇಲ್ಲ, ಹೋಗ್ಬಿಟ್ಟು ಎಡವಟ್ಟು ವ್ಯಕ್ತಿಯ ಜೊತೆ. ಅದನ್ನೇ ಹೇಳೋದು, ವಿದ್ಯೆ ಇತ್ತು, ಜ್ಞಾನವಿರಲಿಲ್ಲ. ಅದನ್ನೇ ಹೇಳೋದು, ವಿದ್ಯೆಗೂ ಜ್ಞಾನಕ್ಕೂ ಇರೋ ವ್ಯತ್ಯಾಸ ಏನು ಗೊತ್ತಾ? ಹೋಗಿ ಅಜ್ಞಾನವನ್ನು ಉಪಯೋಗಿಸ್ಲಿಲ್ಲ, ಅಜ್ಞಾನಿಯಂತೆ ಹೋಗಿ ಅಲ್ಲಿ ಸೇರ್ಕೊಂಡ. ದುರ್ಯೋಧನನ ಜೊತೆ ವಿದ್ಯೆ ಇದೆ, ಆ ವಿದ್ಯೆ ಇನ್ನಷ್ಟು ಪಡಿತೀನಿ ಅಂತ ಹೋಗ್ಬಿಟ್ಟು ಶಾಪ ಇಟ್ಕೊಂಡು ಬಂದ ಪರಶುರಾಮನ ಹತ್ರ. ಇದನ್ನ ಹೇಳುದು ಗುರುದೋಷ ಅಂದ್ರೆ ಇದೆ. ಅವನಿಗೆ ಯಾರೂ ನಿಲ್ಲಲಿಲ್ಲ, ಎಲ್ಲಾ ಮೂರ್ಖರುಗಳೇ, ಎಲ್ಲರೂ ಅಜ್ಞಾನಿಗಳೇ. ಆ ಅಜ್ಞಾನಿಗಳ ಜೊತೆ ಸೇರಿ ಅವನು ಅಜ್ಞಾನಿ ಆಗ್ಬಿಟ್ಟ. ಎಡವಟ್ಟು ತೋಳಗಳ ಜೊತೆ ಸೇರಿಕೊಂಡು ಈ ಸಿಂಹ ಕೂಡ ತೋಳದ ಹಾಗೆ, ನರಿಯ ಹಾಗೆ ಆಡಬಾರ್ದಾಡಿ ಇಡೀ ಮಹಾಭಾರತ ಯುದ್ಧಕ್ಕೆ ನಾಂದಿ ಆಗಿಬಿಟ್ಟ. ಎಲ್ರಿಗಿಂತ ಮುಂದುಗಡೆ ನಿಂತ್ಕೊಳ್ಳೋದು, ಓಡೋಗ್ಬಿಡೋದ್ರಲ್ಲಿ ನಂಬರ್ 1 ಆಗ್ಬಿಟ್ಟ. ಯಾಕಂದ್ರೆ ಈ ತೋಳುಗಳು ಹಾಗೆ ಮಾಡೋದು, ಮುಂದಕ್ಕೆ ಬರ್ತೇವೆ. ನೀವು ನೋಡಿ, ಕೆಲವು ಸಿಂಹಗಳು ಸುಮ್ಮನೆ ಮಲಗಿರ್ತವೆ, ಏನಾದ್ರೂ ಮಾಡ್ಕೊ ಅಂತ. ಬರ್ತವೆ ಅವು, ಹತ್ರ ಬರ್ತವೆ, ನೀನೋಗೋ ಅಂತ. ಕೆಲವು ತೋಳುಗಳಿಗೆ ಸ್ವಲ್ಪ ಗೊತ್ತಿರುತ್ತೆ, ಎಕ್ಸ್ಪರ್ಟ್ ತೋಳಕ್ಕೆ. ಅದು ಹೇಳುತ್ತೆ ದೂರದಿಂದ, ಮಲಗಿದ್ದಾನೆ ಅಂತ ಹತ್ರ ಹೋಗಿ ಕೆದಕ್ ಬಿಟ್ಟಿರಿ,
ಎದ್ದು ಅವನು ಒದರ್ದ ಅಂದ್ರೆ ನಮ್ಮ 50 ಜನ ಒಂದೊಂದು ಏಟು ಹೊಡೆದಾಕ್ಬಿಡ್ತಾನೆ. ಸುಮ್ಮನೆ ಮಲಗಿದಾನೆ. ಅವ್ನು ನೋಡ ಅವ್ನು ಕಂಡ ಅವನು ಎಷ್ಟು ಆನಂದವಾಗಿ ಮಲಗಿದಾನೆ, ನೀವು ಅನ್ಕೊಂಡಿದ್ದೀರಾ ಅಂತ ಹೇಳ್ತಾ ಅದನ್ನು ಮೀರಿ ಹೋದೆ ಸಿಂಹದ ಪಂಜ ಏಟು ಗೋವಿಂದ. ಹೌದು, ಈ ಪೆಕರ ಅಂತ ಸಿಂಹವೇ ಏನ್ ಮಾಡ್ದ, ಈ ಎಡವಟ್ಟು ತೋಳುಗಳ ಜೊತೆ ಸೇರ್ಕೊಂಡು ಗುರು ಕೆಟ್ಟಿದ್ರಿಂದ ಅಜ್ಞಾನಿಗಳ ಜೊತೆ ಸೇರ್ದ. ಅದಕ್ಕೆ ಹೇಳೋದು, ಗುರು ಚೆನ್ನಾಗಿದ್ರೆ ಜ್ಞಾನವಂತನ ನೋಡ್ಕೊಂಡು ಹೋಗ್ತೀವಿ, ಕೇಳ್ತೀವಿ. ನನಗೆ ನೀವು ನಂಬಲ್ಲ, ತುಂಬಾ ಗುರುಗಳಿದ್ದಾರೆ, ಎಲ್ಲಾ ರಂಗದಲ್ಲೂ ಗುರುಗಳಿದ್ದಾರೆ. ವಕೀಲರಿದ್ದಾರೆ, ಡಾಕ್ಟರ್ಗಳಿದ್ದಾರೆ, ಕೃಷಿ ತಜ್ಞರಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಜಡ್ಜ್ಗಳಿದ್ದಾರೆ. ನಿಮ್ಮ ಹತ್ರ ನಾನು ಹೇಳೋಕೆ ನನಗೆ ಸಂಕೋಚ. ಇವತ್ತು ಹೇಳ್ತಿದ್ದಾನೆ ನೋಡಿ, ಏನಾದರೂ ಒಂದು ಅನುಮಾನ ಇನ್ನೊಂದಿದ್ರೆ ನಾನು ಹೋಗಿ ಅವ್ರನ್ನೇ ಕೇಳೋದು. ಈ ತೋಳುಗಳನ್ನ, ನರಿಗಳನ್ನ, ಕುರಿಗಳ ಹತ್ರ ಹೋಗಲ್ಲ. ಇಲ್ಲ, ಏನು ಕೇಳದೆ ಸುಮ್ಮನೆ ಬಿಡ್ತೀನಿ. ನನ್ನ ಕರ್ಮ ಅನುಭವಿಸಿದ್ದು, ಈಗ ದಶಾ ಭುಕ್ತಿ ಅವ್ರು ಸಿಕ್ತಿಲ್ಲ, ಆಯ್ತು ಬಾಯಿ ಮುಚ್ಕೊಂಡು ಅನುಭವಿಸೋಣ. ಅಷ್ಟೆಲ್ಲ ಮಾಡಿಯೂ ನಮ್ಮ ಕರ್ಮ ನಮ್ಮನ್ನ ಕೆಲವೊಂದು ಆಡುತ್ತಾ. ಆದರೂ ಈ ಗುರುಗಳೆಲ್ಲರೂ ಬಂದು ನನ್ನ ಕಾಪಾಡಿದ್ದಾರೆ. ನಮ್ಮ ವಕೀಲರು ಇದ್ದಾರಲ್ವಾ, ಗುರುಗಳೇ, ಡಾಕ್ಟರ್ ನೋಡ್ಬೇಕು ಗುರುಗಳೇ, ಚಾರ್ಟರ್ಡ್ ಅಕೌಂಟೆಂಟ್ ಇರಬೇಕು ಗುರುಗಳೇ, ನನ್ನ ಧರ್ಮಪತ್ನಿ ಮಂತ್ರಿ ಗುರುಗಳೇ, ನನ್ನಮ್ಮ. ಇದು ನಿಯಮಗಳು. ಇಲ್ಲದಿದ್ರೆ ಎಡವಟ್ಟು ವ್ಯಕ್ತಿ ಹೋಗಿ ಕೇಳೋದು ಯಾರನ್ನ ಗೊತ್ತಾ? ಎಡವಟ್ಟವನೇ. ನಾನು ಯಾರೋ ರಾಂಗ್ ಮೆಸೇಜ್ ಹಾಕೋನು ಅಂತ ಇವನು ಈ ಕುಡ್ಕ ಏನ್ ಹೇಳ್ತಾನೆ, ಅಣ್ಣ ನೀನ್ ಬಾಣ ನೀನು ಎತ್ತಾಕೊಂಬಂದು ಹೊಡಿಯೋಣ, ಮುಗೀತು. ಅಜ್ಞಾನಿ ಹತ್ರ ಹೋದ್ರಿ, ಹೇಳ್ದವನ್ ಯಾರೋ ಒಡೆದವನ್ ಯಾರೋ ಎಲ್ಲಾರು ಸೇರಿ ಹೋಗಿ ಜೈಲಲ್ಲಿ ಕೂತ್ಕೊಂಡ್ವಿ. ಮಾನ ಮರ್ಯಾದೆ ಇದೇ ಆಗೋದು. ಬುದ್ಧಿಗೂ ಜ್ಞಾನಕ್ಕೂ ಇರುವ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ. ಅಂತ ಒಂದು ಸಿಂಹಕ್ಕೆ ಬುದ್ಧಿವಂತ ನಮ್ಮ ಮನೇಲಿ ಬಂದು ಕೂತಿದೆ, ಅದು ಶಕ್ತಿಪೂರ್ವಕವಾಗಿ ಬೇರೆ ಬಂದು ಕೂತಿದ್ದಾನೆ. ಅಟ್ಸ್ ಅ ಮ್ಯಾಜಿಕ್. ನೆನಪಿಟ್ಟುಕೊಳ್ಳಿ, ಗುರುವಿನ ಬದಲಾವಣೆಯ ಸಂದರ್ಭದಲ್ಲಿ ಹಿಂದ್ಗಡೆ ಸೂರ್ಯ ಇದ್ದಾನೆ, ಅದು ಗಮನಿಸಿ ನೋಡಿ. ಮುಂದುಗಡೆ ಕುಜ ಅಂದ್ರೆ ಹಿಂದ್ಗಡೆ ಶಿವ, ಮುಂದುಗಡೆ ಸುಬ್ರಹ್ಮಣ್ಯ. ದಕ್ಷಿಣಾಮೂರ್ತಿ ಸಾಮಾನ್ಯವಾಗಿ ಯುದ್ಧಕ್ಕೆ ಹೋಗಲ್ಲ, ಜ್ಞಾನಮೂರ್ತಿ ಅದು. ಅಂತ ಜ್ಞಾನಮೂರ್ತಿ ಬುಧನ ಮನೆಯಲ್ಲಿ ಬಂದು ಕೂತಿದ್ದಾನೆ. ಸೊ ಸಿ ದಟ್ ಮ್ಯಾಜಿಕ್. ಗುರುವಿಗೆ ಕೇಂದ್ರದಲ್ಲಿ ಶನಿ, ಗುರುವಿಗೆ ಕೇಂದ್ರದಲ್ಲಿ ರಾಹು, ಗುರುವಿಗೆ ಕೇಂದ್ರದಲ್ಲಿ ಅತಿ ಮುಖ್ಯವಾಗಿ ಶುಕ್ರ ಬದಲಾವಣೆ ಆಗುವಾಗ. ಸೋ ಮೆನಿ ಮ್ಯಾಜಿಕ್ ಥಿಂಗ್ಸ್ ಆರ್ ದೇರ್. ನೆನಪಿಟ್ಕೊಳ್ಳಿ, ದಕ್ಷಿಣಾಮೂರ್ತಿ ಅಷ್ಟೇ ಅಲ್ಲ, ಬುದ್ಧಿಲಕ್ಷ್ಮಿ, ಸಿದ್ಧಿಲಕ್ಷ್ಮಿ, ಸಿದ್ಧಿಲಕ್ಷ್ಮಿ, ವರಲಕ್ಷ್ಮಿ ಪ್ರಯೋಗ ಒಂದುಂಟು. ಕರೆಕ್ಟಾಗಿ ಬಳಸ್ಕೊಂಡ್ರಿ ವರಲಕ್ಷ್ಮಿಯೇ ನಿಮ್ಮ ಬಳಿ. ಎಲ್ಲೂ ಇಲ್ಲದ ಒಂದು ಅಪರೂಪ ವರಲಕ್ಷ್ಮಿ ದೇವಸ್ಥಾನದ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ. ತುಂಬಾ ಜನ ಗೊತ್ತಿಲ್ಲ ವರಲಕ್ಷ್ಮಿ, ನನಗೂ ಗೊತ್ತಿರಲಿಲ್ಲ. ಅವ್ರೆ ವರಲಕ್ಷ್ಮಿಯ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿನ ತುಂಬಾ ವಿಶೇಷವಾಗಿ ನಮ್ಮ ಮನೆತನಕ್ಕೆ ಪೂಜೆ. ಅದು ನಮ್ಮ ಮನೆತನಕ್ಕೆ ಅದೊಂದು ಹೆಗ್ಗುರುತು. ಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ ಅಂದ್ರೆ ವರಮಹಾಲಕ್ಷ್ಮಿ ಅದೊಂದು ದೊಡ್ಡ ಪೂಜೆ. ಮನೆ ಹೆಣ್ಮಕ್ಳನ್ನೆಲ್ಲ ಕುಂದಿರಿಸಿ ಪೂಜೆ ಮಾಡ್ತೇವೆ ನಮ್ಮ ಮಟ್ಟಕ್ಕೆ. ಅಂತ ಲಕ್ಷ್ಮಿಯನ್ನ ನನಗೆ ಗೊತ್ತಿಲ್ಲದೆ ಆ ತಾಯಿ ಜಗನ್ಮಾತೆ ತೋರಿಸ್ಕೊಟ್ಟಿರ್ತಕ್ಕಂಥ ಇದೆಲ್ಲವನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಜ್ಯೇಷ್ಠ ನಕ್ಷತ್ರ ನೋಡಿ, ಸಿದ್ಧಿಲಕ್ಷ್ಮಿ, ವರಲಕ್ಷ್ಮಿ, ಮಹಾಲಕ್ಷ್ಮಿಯ ನಡುವೆ ಜ್ಯೇಷ್ಠ ಲಕ್ಷ್ಮಿ, ಗುರುಪ್ರವೇಶದ ದಿನ. ಕರೆಕ್ಟಾಗಿ ಬಳಸ್ಕೊಂಡ್ರೆ ವರಮಹಾಲಕ್ಷ್ಮಿ, ಇಲ್ಲದಿದ್ದರೆ ಜ್ಯೇಷ್ಠಾಲಕ್ಷ್ಮಿ ಬರ್ತಾಳೆ ಅನ್ನತಕ್ಕಂಥದ್ದನ್ನ ಸೂಚನೆ ಇದು. ಆ ಬುಧ ಕೂಡ ನೋಡಿ ವಿಶೇಷವಾಗಿ ಮೇಷದಲ್ಲೇ ಕುಳಿತಿದ್ದಾನೆ. ನೋಡ್ಕೊಂಡು ಹೆಜ್ಜೆ ಹಾಕಿ, ಕೇಳಿ ಕೇಳಿ ಹೆಜ್ಜೆ ಹಾಕಿ, ಪರವಾಗಿಲ್ಲ, ನಿಧಾನವಾಗೋದ್ರು ಗಮ್ಯ ತಲುಪೋಣ. ವಿಪರೀತ ಬುದ್ಧಿ ಬಿದ್ದಾಕೊಳ್ಳೋದೆ, ದಬ್ಬ ಹಾಕೊಳ್ಳೋದೆ, ಇಂಥ ಎಡವಟ್ಟು ವ್ಯಕ್ತಿಗಳ ನೋಡಿ. ದುಷ್ಟ ಚತುಷ್ಟಯ ಕೂಟ ಕಡೆಗೂ ಉಳಿದ್ರ ನೀವು ಧರ್ಮರಾಯರನ್ನ ನೋಡಿ, ಯಾವಾಗಾದ್ರೂ ಅವರು ಜ್ಞಾನಿಗಳನ್ನೇ ಹುಡ್ಕೊಂಡು ಹೋಗ್ತಿದ್ರು. ಮಾರ್ಕಂಡೇಯ ಮುನಿಗಳಂತೆ, ವಿದುರ ಅಂತೆ, ಒಂದ ಎರಡ ಯಾರಾದ್ರೂ ಗುರು ಪರಂಪರೆಗಳನ್ನ ಇಟ್ಕೊಂಡಿರೋರು, ಕೇಳೋದಕ್ಕೆ ತಮ್ಮ ಸಮಸ್ಯೆ. ಅದಕ್ಕೆ ಕಟ್ಟ ಕಡೆಯ ಗೆಲುವು ಜ್ಞಾನಿಗಳದ್ದೇ. ಈ ತತ್ಕ್ಷಣಕ್ಕೆ ಇವ್ರದ್ದಾಗ್ತಿರ್ಬೋದು ಮಕ್ಕಳೇ, ದುರ್ಯೋಧನಾದಿಗಳದ್ದು ಆಯ್ತು. ಅದು ಆಳಿದ್ದೆಷ್ಟು ವರ್ಷ? 13 ವರ್ಷ. ಇವರು ಆಳಿದ್ದೆಷ್ಟು ವರ್ಷ? ಹೆಚ್ಚು ಕಡಿಮೆ 36 ವರ್ಷ.
3 ಪೆಟ್ಟು. 12 ವರ್ಷ ಇವ್ರು ಹುಡ್ಕೋದ್ರಲ್ಲೇ ಕಳೆದ್ರು. 1 ವರ್ಷ ಬಿಡಿ. ರಜಬರ ಎಲ್ಲಿತ್ತು, ಗಾಬರಿ ಆಗ್ಬಿಡ್ತು, ಸಿಗಲಿಲ್ಲ, ಎಲ್ಲೋ ಮಾಯ ಆಗ್ಬಿಟ್ಟವ್ರಲ್ಲೋ, ವಿಟ್ಲಾಚಾರಿನಲ್ಲಿ ಮಾಯ ಆದಾಗೆ ಅಂತ ಹುಡ್ಕೊಂಡು ಹೋಗೋ ಅಷ್ಟೆಲ್ಲ 1 ವರ್ಷ ಮುಗೀತು. ಮತ್ತೆ ಇವ್ರು ಸಿಕ್ಕಿದ್ರು, ಮಹಾಭಾರತ ಯುದ್ಧ ಶುರು ಆಯ್ತು, ಎಲ್ಲ ಕಳ್ಕೊಂಡ್ರು. ಜ್ಞಾನಿಗಳ ಸಂಘ ಮಾಡಿ, ವೈದಿಕರ ಸಂಘ ಮಾಡಿ, ಅನುಭವಸ್ಥರ ಹತ್ರ ಹೋಗಿ. ಯಾರೂ ಇಲ್ವಾ? ನಿಮ್ಮ ತಂದೆ ತಾಯಿ. ಅವರೂ ಇಲ್ವಾ? ನಿಮ್ಮ ಮನಸ್ಸಾಕ್ಷಿಗೆ ಮೀರಿದ ಅನುಭವವಿಲ್ಲ. ನಾನು ಯಾವಾಗ್ಲೂ ಹೇಳ್ತೇನೆ, ಇಲ್ಲದ ಗುರುವನ್ನ ಯಾಕೆ ಹುಡ್ಕೊಂಡು ಹೋಗ್ತೀರಾ? ನಮ್ಮ ಮನಸ್ಸಾಕ್ಷಿಗೆ ಮೀರಿದ ಗುರುವಾ ಅಂತ ಹೇಳ್ತಾರೆ, ಅಲ್ಲಿದೆ, ಅದನ್ನ ನೋಡ್ಕೊಂಡು ಹೋಗಿ. ದಟ್ ಡ್ರೈವ್ಸ್. ಸೊ ಮೇಷಂ ತುಂಬಾ ಚೆನ್ನಾಗಿದೆ. ನಿಮ್ಮ ಆತುರತೆಯಿಂದ ಬಿದ್ದು ಬಿಡ್ತೀರಿ, ಜಾಗ್ರತೆ. ವೃಷಭ ರಾಶಿ, ಯಜ್ಞ, ಯಾಗ, ಪೂಜೆ, ಹೋಮ, ಹವನ ಈ ಥರ ವೈದಿಕ ಕೆಲಸದಲ್ಲಿರೋರು ಒಂದು ಅದ್ಭುತವಾದಂಥ ದಿನ. ಇನ್ನು ವ್ಯಾವಹಾರಿಕವಾಗಿ ಬುದ್ಧಿ ಮಲಗಿಬಿಟ್ಟಿದ್ದಾನೆ ಬುಧ 12ನೇ ಮನೆಯಲ್ಲಿ. ಹುಷಾರು. ಅದು ಕುಜನ್ ಮನೆಯಲ್ಲಿ ದೊಡ್ಡ ರಿಸ್ಕು, ಹೈ ರಿಸ್ಕು, ಸ್ಟೇಕ್ ರಿಸ್ಕು, ಇನ್ವೆಸ್ಟ್ಮೆಂಟ್ ರಿಸ್ಕು, ಪ್ರಾಪರ್ಟಿ ರಿಸ್ಕು, ಶಕ್ತಿಗೆ ಮೀರಿ ಬಂಡವಾಳ ಹಾಕ್ಬಿಡೋದು, ಸಾಲ ತಂದು ಹಾಕೋದು, ಇದೆಲ್ಲ ಮಾಡಬೇಡಿ. ಮೊನ್ನೆ ಒಬ್ರು ಧರ್ಮಾತ್ಮರು, ಯಾರೋ ಒಬ್ಬ ಆತ, ಜಾಗ ತಗೊಳ್ಳಿ, ದುಡ್ಡಿಲ್ಲಪ್ಪ, ನಾವೇ ಆಲ್ರೆಡಿ ಏನೋ ವ್ಯವಹಾರ ಚಿಕ್ಕಗಳಿರ್ತೀವಿ, ನೀವೊಂದು ಕೆಲಸ ಮಾಡಿ, ನೀವು ಟೈಮ್ ತಗೊಳ್ಳಿ, 6 ತಿಂಗಳು ತಗೊಳ್ಳಿ, ಬೇಡ 9 ತಿಂಗಳು ತಗೊಳ್ಳಿ, ನನಗೊಂದು ಚೆಕ್ ಹಾಕ್ಕೊಡಿ, ನೀವು ಜಾಗ ತಗೊಳ್ಳಿ ಅಂತ. ಸರಿ, ಸಮಯ ಕೊಡ್ತಿದ್ದಾನಲ್ವಾ, ಆಗಿದ್ದಾಗ್ಲಿ ಅಂತ ಎಲ್ಲ ನೀಟಾಗಿ ಅಗ್ರಿಮೆಂಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಏನೋ ಒಂದು 10-20 ಲಕ್ಷ ಎಷ್ಟೋ ಕೊಟ್ಟು ಮಿಕ್ಕಿದ್ ಕೊಡ್ತೇವೆ ಅಂತ ಅಗ್ರಿಮೆಂಟಲ್ಲಿ ಇದೆ, ಚೆಕ್ ಇದೆ, ಎಲ್ಲ ಇದೆ. ಇವರೊಂದು ವರ್ಡ್ ಹಾಕ್ಬೇಕಿತ್ತು, ನಮಗೆ ಅನುಕೂಲ ಆದಾಗ ಕೊಡ್ತೇವೆ, ಅಲ್ಲಿವರೆಗೂ ಚೆಕ್ ಹಾಕ್ಬೇಡಿ ಅಂತ. ನಾವು ಆಲ್ರೆಡಿ ವ್ಯಾವಹಾರಿಕವಾಗಿ ನಮ್ಮಿಬ್ಬರ ನಡುವೆ ಮಾತುಕತೆ ಆಗಿದೆ, ನಮಗೆ ಕೊಂಡುಕೊಳ್ಳಲು ಸಮಯವಿಲ್ಲ, ವ್ಯವಸ್ಥೆ ಇಲ್ಲ ಅನ್ನತಕ್ಕಂಥದ್ದನ್ನ ಹೇಳ್ಬಿಡ್ಬೇಕಿತ್ತು, ಆ ಅಗ್ರಿಮೆಂಟ್ ಅಲ್ಲಿ ಇರ್ಬೇಕಿತ್ತು. ನಾವಿಬ್ಬರು ಮ್ಯೂಚುವಲ್ ಆಗಿ ಅರ್ಥ ಮಾಡಿಕೊಂಡಿದ್ದೇವೆ ಅಂತ. ಇಲ್ಲ, ವರ್ಡ್ ಎಲ್ಲ ಇಲ್ಲ. ನೋಡಿ, ಆತ ಪರಮಾಪ್ತ. ಹೆಂಗಾಗುತ್ತೆ ಅಂದ್ರೆ, ಪರಮ ದುಷ್ಟನಾಗ್ತಾನೆ, ಹೋಗ್ತಾನೆ, ಕೇಸ್ ಹಾಕ್ತಾನೆ, ಚೆಕ್ ಬೌನ್ಸ್ ಕೇಸ್ ಹಾಕಿ ಅವ್ರನ್ನ ನಡು ರೋಡಲ್ಲಿ ನಿಲ್ಲಿಸ್ತಾನೆ. ಸ್ವಾಮಿ, ಜಾಗ ತಗೊಂಡು ಮೋಸ ಮಾಡ್ಬಿಟ್ಟಿದ್ದಾರೆ, ನನಗೆ ದುಡ್ಡು ಕೊಟ್ಟಿಲ್ಲ ಅಂತ. ಎಂಥ ಧರ್ಮ ಸಂಕಟ ನೋಡಿ. ಎಷ್ಟು ಹತ್ರ ಅಂದ್ರೆ ದಂಪತಿಗಳು ನೋಡಿ, ಈ ರೀತಿ ಇರುತ್ತೆ ಗೋದಾವರಿ ಪುಷ್ಕರ. ನಮ್ಮ ಸಮಯ ನೋಡಿ, ಬುಧ ಈ ತರ ಮಲಗಿದಾಗ ಬುದ್ಧಿ ಒಂದು ವಿಪರೀತಕ್ಕೆ ಹೋಗುತ್ತೆ. ಇಲ್ಲ, ಇಂಥ ನೀಚ ವ್ಯಕ್ತಿಗಳ ಸಹವಾಸ ತಂದಿಡುತ್ತೆ. ದೈವಂ ಮಾನುಷ್ಯ ರೂಪೇಣಂ ಅಂತ ಹೇಗೆ ಹೇಳಿದ್ನೋ, ದೆವ್ವಂ ಮಾನುಷ್ಯ ರೂಪೇಣಂ ಹಿಂಗ್ ಬರುತ್ತೆ. ಕ್ಷುದ್ರಂ ಮಾನುಷ್ಯ ರೂಪೇಣಂ, ಕ್ಷುದ್ರ ಶಕ್ತಿಗಳು ಕೂಡ ಈ ತರ ಬರ್ತವೆ. ನಮ್ಮ ಗ್ರಹಚಾರ ಕೆಟ್ಟಿದೆ ಅಂದಾಗ ನೋಡಿ, ಕೊಟ್ಟ ಅಲ್ಲಿ ಚೆನ್ನಾಗೇ ಇತ್ತು, ಅಲ್ಲಿವರೆಗೂ ಆತನಿಗೂ ಏನೋ ಇತ್ತು. ಇವರು ಬ್ಯಾಂಕ್ ಲೋನ್ ಟ್ರೈ ಮಾಡಿದರೆ ಲೇಟ್ ಆಗ್ತಿದೆ. ಅಯ್ಯೋ, ಅದಾದಾಗ ನೀವು ಮಾಡ್ಕೊಂಡು ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು ಆತ. ಕಡೆಗೆ ಅದು ಬ್ಯಾಂಕ್ ಲೋನ್ ಆಗ್ಲೇ ಇಲ್ಲ. ಕಾರಣ, ಆ ಡಾಕ್ಯುಮೆಂಟ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ. ಬ್ಯಾಂಕ್ ಅವ್ರು ಒಪ್ತಿಲ್ಲ. ತಗೊಳ್ಳಿ, ಮೊದಲೇ ಅಲ್ಲಿ ಬೇರೆ ಸುಳಿಗಳಿದೆ, ಈ ಸುರುಳಿಗೆ ಜೊತೆ ಕೋರ್ಟು, ಅವಮಾನ. ಅಯ್ಯೋ ರಾಮಚಂದ್ರ, ಅಷ್ಟು ಚೆನ್ನಾಗಿ ಬಾಳಿದಂಥ ಕುಟುಂಬ ಒಳ್ಳೇದು ಮಾಡಲಿಕ್ಕೆ ಹೋಗಿ ಮಿತ್ರನೇ ದ್ರೋಹಿ, ಬಂಧುವೇ ದ್ರೋಹಿ, ಕುಟುಂಬವೇ ದ್ರೋಹಿ, ಈ ಗುರುವೂ ದ್ರೋಹಿ. ಹೌದು, ನಾನು ಕೂಡ ಆಗಿಬಿಡುತ್ತೆ. ನಮ್ಮ ಸಮಯ ಜಾಗ್ರತೆ. ಬುಧ ಬುದ್ಧಿಕಾರಕನ್ ಮಲಗಿದಾನೆ ಕುಜನ್ ಮನೆಯಲ್ಲಿ. ಏನೇನೋ ಡಾನ್ಸ್ ಮಾಡಿಸ್ತಾನೆ, ಅದೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ಮ ಶಕ್ತಿಗೆ ಮೀರಿದ್ ಮಾಡಕ್ ಹೋಗ್ಬೇಡಿ. ಗೊತ್ತಿರೋ ಅಷ್ಟು ಮಾಡಿ. ಅನುಕೂಲಂ ವಿಜಯಂ. ಮಿಥುನ ರಾಶಿ ಚೆನ್ನಾಗಿದೆ. ವಿಪರೀತ ಬುದ್ಧಿ ಓಡ್ತಿರುತ್ತೆ, ಹುಷಾರು. ಬುಧ ಕುಜನ್ ಮನೇಲಿರೋದನ್ನ ನನಗೆ ಗೊತ್ತು, ನನ್ನ ಬಾಹುಬಲ ನೆಚ್ಕೊಂಡು ಹೋಗ್ಬೇಡಿ. ನೀವು ಮಿಥುನ್ ರಾಶಿಯವ್ರು ನೋಡೋಕೆ ಬುಜುಬುಜಿ, ಒಳಗಡೆ ದಮ್ಮಿಲ್ಲ. ನೀವು ಸುಮ್ಮನಿರಿ. ನೀವು ಹೊಡೆದಾಟಕ್ಕೆಲ್ಲ ಹೋಗಲ್ಲ, ನೋಡೋಕೆ ಫಿಟ್ಟಾಗೆ ಕಾಣಿಸ್ತೀರಾ. ನೀವಿಲ್ಲ, ನೀವು ನೆವರ್ ಡೂ ದ್ಯಾಟ್. ನೀವು ವಿದ್ಯಾವಂತರು, ವೈದಿಕರು, ವೈದಿಕ ಕೆಲಸಗಳಲ್ಲೇ ಹೆಜ್ಜೆ ಇಡಿ. ಲಾಯರು, ಅಡ್ವೈಸರು, ಕನ್ಸಲ್ಟೆಂಟು, ಮ್ಯಾನೇಜ್ಮೆಂಟು, ಅಕೌಂಟೆಂಟು, ಈ ರೀತಿಯದ್ದು ಅನುಕೂಲವೇ. ಬೇರೆ ಏನೇನೋ ಮಾಡಕ್ಕೆ ಹೋಗ್ಬೇಡಿ. ಜಾಗ್ರತೆ. ವಿಜಯಂ. ಕರ್ಕಾಟಕ ರಾಶಿ. ಬುಧ ಕೇಂದ್ರದಲ್ಲಿದ್ದಾನೆ, ಚಂದ್ರ ಬುಧನ್ ಸಾರದಲ್ಲಿ ಕುಳಿತಿದ್ದಾನೆ. ಏನ್ ಮಾಡಿ?
ಟೆಕ್ನಿಕಲ್ ಲೈನಲ್ಲಿ ಇದ್ರೆ ಸರ್ವಿಸ್ ಓರಿಯೆಂಟೆಡ್, ಸರ್ವಿಸ್ ಪ್ರೊವೈಡರ್, ಬ್ಯೂಟಿಫುಲಿ ಇಟ್ ವಿಲ್ ವರ್ಕ್. ಉದ್ಯೋಗ ಪರವಾಗಿ, ವ್ಯವಹಾರ ಪರವಾಗಿ ತುಂಬಾ ಅನುಕೂಲವನ್ನ ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ ಕಟಕ ರಾಶಿಯವರಿಗೆ, ಬ್ಯೂಟಿಫುಲ್. ಇನ್ನು ಸಿಂಹ ರಾಶಿಯವರಿಗೆ ಭಾಗ್ಯದಲ್ಲಿ ಬುಧ, ಭಾಗ್ಯೋದಯ, ಲಾಭಾಧಿಪತಿ ಇನ್ ಭಾಗ್ಯಂ, ಧನೇ ಭಾಗ್ಯಂ, ಕಮ್ಯುನಿಕೇಶನ್ ಸಂಬಂಧಪಟ್ಟಂತ ವೃತ್ತಿಗಳು, ಮೀಡಿಯಾ, ಪ್ರಿಂಟಿಂಗ್, ಬರವಣಿಗೆ, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಅದ್ಭುತ ಪ್ರಗತಿ. ಕನ್ಯಾ ರಾಶಿ, ಬುಧ ಅಷ್ಟಮದಲ್ಲಿ ಅಬ್ಬಬ್ಬಬ್ಬಬ್ಬ, ನಿಮ್ ಸ್ಪೀಡ್ ಬೇರೆನೇ ಇರುತ್ತೆ. ಬೇರೆ ಇದ್ದಾಗ ಧುಮುಕ್ಬಾರ್ದು, ಅಂತ ವೇಗ ಇದ್ದಾಗ ಅಡ್ವೈಸರ್ ಮಾಡಿ. ಅಡ್ವೈಸರಿ ಕೆಲಸಗಳಲ್ಲಿ ಅದ್ಭುತ. ಅಡ್ವೊಕೇಟ್ ಆಗಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ, ರೈಟರ್ ಆಗಿ, ಸ್ಕ್ರಿಪ್ಟ್ ರೈಟರ್ ಆಗಿ, ಡಿಸೈನರ್ ಆಗಿ, ಆರ್ಟಿಸ್ಟಿಕ್ ಕೋಚಿಂಗ್ ಆಗಿ ಅದ್ಭುತ ಪ್ರಗತಿ. ನಮ್ಮ ಬುದ್ಧಿ ನನಗೆ ಬರುತ್ತೆ, ನನಗೆ ನಾನೇ ತಗೋತೀನಿ ಅಂದ್ರೆ ಹೆಚ್ಚು ಕಮ್ಮಿ. ತುಲಾ ರಾಶಿ, ಚೆನ್ನಾಗಿದೆ. ನಾಟ್ಯಂ, ಶಾಸ್ತ್ರಂ, ಸಂಗೀತಂ, ಅಲಂಕಾರಂ, ಈ ತರದ ವಿದ್ಯೆ ಕಲಿಸೋದು, ಮಾಡೋದು ಮಾಡ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅದ್ಭುತ ಅನುಕೂಲ. ವೃಶ್ಚಿಕ ರಾಶಿ, ಬುಧ 6ನೇ ಮನೆ, ಕಮಿಷನ್ ಏಜೆಂಟ್ ರೀತಿಯ ವ್ಯವಹಾರಗಳು, ಕನ್ಸಲ್ಟೆನ್ಸ್ ರೀತಿಯ ವ್ಯವಹಾರಗಳು, ಫ್ರಾಂಚೈಸಿ ರೀತಿಯ ವ್ಯವಹಾರಗಳು, ಡೀಲರ್ಶಿಪ್, ಡಿಸ್ಟ್ರಿಬ್ಯೂಟರ್ಶಿಪ್ ರೀತಿಯ ವ್ಯವಹಾರಗಳು, ಅದ್ಭುತ ಪ್ರಗತಿ. ಧನಸ್ಸು ರಾಶಿ, ದುಡ್ಡು ಕೊಟ್ರೆ ಪೆಟ್ಟು, ನಂಬುದವರಿಂದ ಪೆಟ್ಟು, ನಿಮ್ಮವರಿಂದಲೇ ನೋವು, ಮನೆಯವರಿಂದಲೇ ನೋವು, ಜಾಗ್ರತೆ. ನಾವು ಹಾಗೆ ಚಂದ್ರ ನೋಡಿ 12ನೇ ಮನೇಲಿ ಬುಧನ್ ಸಾರದಲ್ಲಿ, ಕೊಟ್ಟವನ್ ಕೊಡಂಗಿ, ಕೊಡೋವರೆಗೂ ಇಲ್ಲ ತಗೊಳ್ಳೋವರೆಗೂ, ಕೊಡೋದು ಬೇಡ, ಕೊಡೋವರೆಗೂ ಅಯ್ಯ ನೀನೇ ನಮ್ಮಪ್ಪ, ಅಯ್ಯ ನೀನೇ ನಮ್ಮಮ್ಮ. ಕೊಟ್ಟ ಮೇಲೆ ನೀವು ದುಡ್ಡು ಕೇಳಿ, ಯಾವನ ನೀನು, ಇದು ಬರುತ್ತೆ, ಬೇಡಪ್ಪ, ನಾವು ನಮ್ಮ ಪಾಡಿಗೆ ನಾವು ಸೇಫ್ಟಿ ಆಗಿರೋಣ, ಜಾಗ್ರತೆ. ಮಕರ ರಾಶಿ, ಚಂದ್ರ ಬುಧನ್ ಸಾಳದಲ್ಲಿ ಲಾಭದಲ್ಲಿದ್ದಾನೆ, ಬ್ಯೂಟಿಫುಲ್. ನಿಮಗೂ ಅಷ್ಟೇ. ಕಲೆಗೆ ಸಂಬಂಧಿತ ಸಂಗೀತ, ಮಾಧ್ಯಮ, ಕುಣಿತ, ವಾದ್ಯಗಳು, ಇನ್ಸ್ಟ್ರೂಮೆಂಟ್ಸು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸು, ಟೀಚಿಂಗು, ಕೋಚಿಂಗು, ಟ್ರೈನಿಂಗು, ಅಲಂಕಾರಿಕ, ಹೂವು, ಹಣ್ಣು, ತರಕಾರಿ, ಜ್ಯೂಸು, ಇದಕ್ಕೆ ಸಂಬಂಧಪಟ್ಟಂಥದ್ದು, ಪುಸ್ತಕ, ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ. ಕುಂಭರಾಶಿ, ಚಂದ್ರ ಬುಧನ್ ಸಾರದಲ್ಲಿ, ಬುಧ 3ನೇ ಮನೆಯಲ್ಲಿ, ವಿಪರೀತ ಸ್ಟ್ರೆಸ್ ಇರತಕ್ಕಂಥದ್ದಿರುತ್ತೆ ಉದ್ಯೋಗದಲ್ಲಿ. ಎಲ್ಲ ಒಂಟಿ ಬುಧ ಇರಬಾರ್ದು, ಅಟ್ಸ್ ಎ ಥ್ರೆಟ್. ಕಚ 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 ಕಚ. ಈ ಮಕ್ಕಳು ಒಂಟಿ ಮಗು ಇರಬಾರ್ದು ಅಂತೀವಿ, ಚಿಕ್ಕ ಮಕ್ಕಳು. 2 ವರ್ಷ 3 ವರ್ಷ ದಾಟಿದ ಮಕ್ಕಳು 8 ವರ್ಷದ 9 ವರ್ಷದವರೆಗೂ ಅವ್ರ ಮೇಲೆ ನಾವು 10 ಕಣ್ಣಿಟ್ಟಿರ್ಬೇಕು. ಹಿಂಗ್ ಬಿಟ್ಟು ಹಿಂಗೆ ಅನ್ನೋಷ್ಟರಲ್ಲಿ ಮಾಯ ಆಗ್ಬಿಡುತ್ತೆ. ಮಾಯ ಅವ್ರು ಎಲ್ಲೋದ್ರು ಅಂತ ಗೊತ್ತಿಲ್ಲ. ಮೊನ್ನೆ ನೋಡಿ ಇಬ್ರು ಹುಡುಗರನ್ನ ಪೊಲೀಸ್ ಅವ್ರು ಮಾತಾಡ್ತಾ ಲೋಡೆಡ್ ಗನ್ ಇಟ್ಕೊಬಿಟ್ಟಿದ್ದಾರೆ. ಅಬ್ಬಬ್ಬಬ್ಬಬ್ಬ, ಲೋಡೆಡ್ ಗನ್ನು ಮೆಕ್ಸಿಕೋನಲ್ಲಿ. ನನ್ನ ಸ್ನೇಹಿತರ ವಿಡಿಯೋ ಕಳಿಸಿದ್ರು. ಆ ಪೊಲೀಸ್ ಅವ್ರು ಹಿಡ್ಕೊಳ್ಳೋವರೆಗೂ ನಾನು ಹಾಗೇ ನೋಡ್ತಿದ್ದೆ ನಾ ವಿಡಿಯೋನ. ಆ ಥರ ಆಟಮ್. ಬುಧನ ಪ್ರಭಾವ, ಯುವರಾಜ ಪ್ರಭಾವ. ಯಾವ ಮರಕ್ಕೆ ಯಾವಾಗ ಆಡ್ತಾರೆ, ಏನ್ ಮಾಡ್ತಾರೆ, ಅದರಲ್ಲಂತೂ ಈಗಿನ ಜನರೇಷನ್ನು ಅಯ್ಯೋ. ನೋಡಿ, ಆಲ್ರೆಡಿ ಒಂದು ತಾಯಿ ಜೀವ ನಮ್ಮ ಭಾರತದ ಆಕೆ ಒಂದು ಪೇಟೆಂಟ್ ತಗೊಂಡಿದ್ದಾಳೆ. ಮಕ್ಕಳೇ, ಉಸಿರಾಟದಿಂದ ನಿಮ್ಮ ಡಯಾಬಿಟಿಸ್ ಎಷ್ಟಿದೆ, ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಹೇಳ್ಬೋದಂತ. ಸಚ್ ಎ ರೆವಲ್ಯೂಷನ್. ವೈಲ್ ಈ ಫ್ರಿಕ್ ಮಾಡಿ ನನಗೂ ತೂತುಗಳು, ಅಯ್ಯೋ ಅದಪ್ಪ ಬೇಡಪ್ಪ ಅನ್ಸುತ್ತೆ. ಚೆಕ್ ಮಾಡ್ತಾ ಇರ್ಬೇಕು, ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ, ಬಿಫೋರ್ ಫುಡ್ಡು ಯಾವತ್ತು ತಿಂದ್ರೆ ಯಾವ್ದು ಹೆಚ್ಚು ತುಂಬಕ್ಕೆ ನೋಡ್ಕೋತಲೇ ಇರಬೇಕು. ಈ BP ಬಂದವ್ರಿಗೆ, ಶುಗರ್ ಬಂದವ್ರಿಗೆ, ಕೊಲೆಸ್ಟ್ರಾಲ್ ಬಂದವ್ರಿಗೆ, ಥೈರಾಯ್ಡ್ ಬಂದವ್ರಿಗೆ, ಈ ಕಿಡ್ನಿ ಪ್ರಾಬ್ಲಮ್ ಆದವ್ರಿಗೆ, ಲಿವರ್ ಪ್ರಾಬ್ಲಮ್ ಆದವ್ರಿಗೆ, ಒಂಥರ 40 ದಾಟಿದ ಮೇಲೆ ಚೆಕ್ ಮಾಡಿಸ್ತಲೇ ಇರಬೇಕು ಪ್ರಾಪರ್. ಫುಲ್ಲು ಅಲರ್ಟ್ ಆರ್ಮುಗಮ್ ಅಂತಾರೆ ನಮ್ಮ ಗುರುಗಳು. ಹಂಗಿರ್ಬೇಕು. ಈಗಿನ ಕಾಲಕ್ಕೆ ಒಂದು ತಿಂದ್ರೆ ಹೆಚ್ಚು
ಒಂದು ತಿಂದ್ರೆ ಕಡಿಮೆ. ಅದು ಅವ್ರು ಹೇಳೋದು ನೋಡ್ಬೇಕು, ಇನ್ನೂ ಚೆನ್ನಾಗಿರುತ್ತೆ. ಮಾಧುರಿಕ್ಕಿಂತ ఎక్కువ ಶ್ರೀದೇವಿಕ್ಕಿಂತ ತక్కుವ. ಸುಮ್ನಿರಿ ಗುರುಗಳೇ ನೀವು. ಇಬ್ರು ಔಟ್ಡೇಟೆಡ್ ಆಗ್ಬಿಟ್ಟಿದ್ದಾರೆ. ಈಗ ಬೇರೆ ಕತೆಗಳು ಬಂದ್ಬಿಟ್ಟಿದ್ದಾವೆ. ದಿನ ಒಂದು ಹೀರೋಯಿನ್ ಬಂದ್ಬಿಟ್ಟಿದೆ. ನಮಗೆ ಡಯಾಲಿಸಿಸ್ ಪ್ರಾಬ್ಲಮ್ ಅಂತೆ, ಇನ್ನೊಂದಂತೆ. ಅಷ್ಟು ಹುಷಾರಾಗಿದ್ರು ಕೂಡ ರೆಟಿನಾ ಡ್ಯಾಮೇಜ್ ಅಂತೆ, ಇನ್ನೇನೇನೋ ಬಂದ್ಬಿಟ್ಟಿದ್ದಾವೆ. ಅದೇನೋ ಸಯಾಟಿಕಾ ಅಂತೆ, ಸ್ಲಿಪ್ ಡಿಸ್ಕ್ ಅಂತೆ, ಫ್ರೋಸನ್ ಶೋಲ್ಡರ್ ಅಂತೆ. ಅಯ್ಯಯ್ಯಪ್ಪ ಸ್ವಾಮಿ. ಎಷ್ಟು ಹುಷಾರಿದ್ರು ಕಡಿಮೆಯೇ, ಎಷ್ಟು ಹುಷಾರಿದ್ದರೂ ಕಡಿಮೆಯೇ. ಸೊ ಇವತ್ತು ಆ ರೀತಿಯ ಪ್ರಭಾವ. ಸೊ ಒಂಟಿ ಬುಧ ಅಲ್ವಾ, ಕಚ 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 ಮಾಡಿಸ್ತಾನೆ. ಹುಷಾರು, ಆಯ್ತು ಆಯ್ತು. ಪ್ರಾಣಾಯಾಮ ಮಾಡಿ. ಎವ್ರಿ ಅವರ್ ಒಂದು 5 minutes ಒಂದು ಪ್ರಾಣಾಯಾಮ ಮಾಡ್ಕೊಳ್ಳಿ. ಕುಂಭರಾಶಿ, ನಿಮ್ಮ ಆ ಮನಸ್ಸು, ಬುದ್ಧಿ, ಆಲೋಚನೆ ಒಂದು ಸಮತೋಲನ ಇರತಕ್ಕಂಥದ್ದಿರುತ್ತೆ. ಇನ್ನು ವಿಶೇಷವಾಗಿ ಮೀನರಾಶಿ, ಸಪ್ತಮೇ ಭಾಗ್ಯಸ್ಥಾನ ಪೂರ್ಣ ಪ್ರಭಾವದ ಆ ಒಂದು ಚಂದ್ರ ಪಂಚಮಾಧಿಪತಿ ಬಂದು ಭಾಗ್ಯದಲ್ಲಿ ಕುಳಿತಿದ್ದಾನೆ. ಬ್ಯೂಟಿಫುಲ್. ಅದರಲ್ಲೂ ಸುಖಾಧಿಪತಿ, ಸಪ್ತಮಾಧಿಪತಿ, ಧನಸ್ಥಾನ. ನಿಮ್ಮ ಬುದ್ಧಿ ಮೇಧಸ್ಸಿಗೆ ತಕ್ಕಂತೆ, ಅಳತೆಗೆ ತಕ್ಕಂತೆ ನೀವು ಇವತ್ತು ಪ್ರಯತ್ನ ಮಾಡಿದರೆ ಯು ಆರ್ ಲೈಕ್ ಎ ಚಾರ್ಟೆಡ್ ಅಕೌಂಟೆಂಟ್. ಯು ಕ್ಯಾನ್ ಹ್ಯಾಂಡಲ್ 100 ಕಂಪನೀಸ್. ಅಷ್ಟು ಶಕ್ತಿ ಇರುತ್ತೆ. 100 ಕಂಪನಿಗಳಿಗೆ ಅಡ್ವೈಸ್ ಮಾಡಬಲ್ರಿ, 100 ಜನಕ್ಕೆ ಗೈಡ್ ಮಾಡಬಲ್ರಿ, 100 ಮಕ್ಕಳಿಗೆ ವಿದ್ಯೆ ಕಲಿಸ್ಬಲ್ರಿ, 100 ಮಕ್ಕಳಿಗೆ ಅನ್ನ ಇಡಬಲ್ರಿ, 100 ಜನಕ್ಕೆ ದಾರಿ ತೋರಿಸ್ಬಲ್ರಿ. ಅಷ್ಟು ವಿಶೇಷ ಜ್ಞಾನ ಶಕ್ತಿ, ವಿದ್ಯಾಶಕ್ತಿ, ವಾಣಿ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು. ಅಂಥದರ ಸಂಬಂಧಪಟ್ಟಂಥ ವಿದ್ಯೆ, ಕೆಲಸ, ಕಾರ್ಯ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಮೀನರಾಶಿಯವರೆಗೂ ವಿಜಯ ಪ್ರಾಪ್ತಿಯೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.